ಎಲ್ರಿಗೂ ನಮಸ್ಕಾರ. ಹೊಸದೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದುವೇ ಗುರುನಮನ ವಿದ್ ಶಂಕರ್. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಜೊತೆಯಾಗಿರುವವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಂತಹ ಪಿ ಜಾಯ್ ಸರ್. ಇವರನ್ನು ನಾವೆಲ್ಲರೂ ಪ್ರೀತಿಯಿಂದ ಕರಿತಾ ಇದ್ದದ್ದು ಜಾಯ್ ಮಾಸ್ಟ್ರು ಅಂತ. ಸಂತ ತೆರೇಸಾ ಪ್ರೌಢಶಾಲೆಯಿಂದ ನಿವೃತ್ತಿ ಹೊಂದಿ ಇದೀಗ ನೆಮ್ಮದಿಯ ನಿವೃತ್ತಿ ಜೀವನವನ್ನು ಬಾಳುತ್ತಿರುವಂತಹ ಪಿ ಜಾಯ್ ಸರ್. ಸರ್, ನಿಮಗೆ ಈ ಒಂದು ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಶಂಕರ್. ಪಿ ಜಾಯ್ ಸರ್ ಯಾರಿಗೆ ಗೊತ್ತಿಲ್ಲ ಹೇಳಿ? ವಿಜ್ಞಾನಕ್ಕೆಂದು ತರಗತಿಗೆ ಬಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಲ್ಯಾಬಿಗೆ ಕರ್ಕೊಂಡು ಹೋದರೆ ಅಲ್ಲಿ ಆಗುವಂಥ ಖುಷಿ ಯಾರಿಗಿಲ್ಲ ಹೇಳಿ? ಭಾಳ ಸೌಮ್ಯ ಸ್ವಭಾವದ ಶಾಂತ ಚಿತ್ತತೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಠವನ್ನು ಅರ್ಥ ಮಾಡಿಸಿಕೊಳ್ಳುವಲ್ಲಿ ಜಾಯ್ ಮಾಸ್ಟ್ರು ಎತ್ತಿದ ಕೈ. ಬಹಳ ಸೌಮ್ಯ ಶಬ್ದಗಳನ್ನು ಬಳಕೆಯನ್ನು ಮಾಡ್ತಾ ಅವರ ವೃತ್ತಿ ಜೀವನ ಎಂಥ ಸುದೀರ್ಘವಾದದ್ದು ಅಂತ ಹೇಳಿದರೆ 1974ರಲ್ಲಿ ತನ್ನ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆಯನ್ನು ಹೊಂದಿ 2011ರಲ್ಲಿ ನಿವೃತ್ತರಾಗಿದ್ದರು. ಇವತ್ತು ನಾವು ನಮ್ಮ ಜಾಯ್ ಮಾಸ್ಟ್ರನ್ನು ಸ್ವಲ್ಪ ಹೊತ್ತು ಮಾತಾಡಿಸೋಣ. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ ಸರ್, ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೇನೆ ಸರ್. ಈಗ ನೀವು ನಿವೃತ್ತ ಜೀವನವನ್ನು ಕಾಣ್ತಾ ಇದ್ದೀರಿ ಸರ್. ಬಹಳ ಒಂದು ನೆಮ್ಮದಿಯ ಜೀವನವನ್ನು ನೀವು ನೋಡ್ತಾ ಇದ್ದೀರಿ. ಹೇಗಿತ್ತು ಸರ್ ನಿಮ್ಮ ವೃತ್ತಿ ಜೀವನ? ಯಾವಾಗ ಪ್ರಾರಂಭ ಆಯಿತು? 1974 ಅಂತೇಳಿ ಹೇಳಿದೆ ನಾನು. ಎಲ್ಲಿ ಪ್ರಾರಂಭ ಆಯಿತು ಸರ್? ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಸಂತ ಜೋಸಫರ ಪ್ರೌಢಶಾಲೆಯಲ್ಲಿ 1974 ಜೂನ್ 1ನೇ ತಾರೀಕು ನನ್ನ ವೃತ್ತಿ ಜೀವನ ಪ್ರಾರಂಭ ಆಯಿತು. ಒಟ್ಟು 37 ವರ್ಷಗಳ ಕಾಲ ಅಧ್ಯಾಪಕನಾಗಿ ದುಡಿದಿದ್ದೇನೆ. ಕೊಪ್ಪದಲ್ಲಿದ್ದದ್ದು ಕೇವಲ 6 ವರ್ಷ, 74ರಿಂದ 80ರವರೆಗೆ. 80ನೇ ಇಸವಿಯಲ್ಲಿ ಕೊಪ್ಪದಿಂದ ಟ್ರಾನ್ಸ್ಫರ್ ಆಗಿ ಬೆಳ್ತಂಗಡಿಗೆ ಬಂದೆ. ಬೆಳ್ತಂಗಡಿ ಸಂತ ತೆರೇಸಾ ಪ್ರೌಢಶಾಲೆಗೆ ಬಂದೆ, ಸೇಮ್ ಮ್ಯಾನೇಜ್ಮೆಂಟ್. ಅಲ್ಲಿ 80ನೇ ಇಸವಿಯಿಂದ 2011ನೇ ಇಸವಿವರೆಗೆ ಬೆಳ್ತಂಗಡಿಯ ಸಂತ ತೆರೇಸಾ ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿದ್ದೆ. ಹೇಗಿತ್ತು ಸರ್ ನಿಮ್ಮ ಒಂದು ಶಿಕ್ಷಕ ವೃತ್ತಿಯನ್ನು ನೀವೆಷ್ಟು ಅನುಭವಿಸಿದ್ರಿ? ಶಿಕ್ಷಕ ವೃತ್ತಿ ಬಹಳ ಇಂಟ್ರೆಸ್ಟಿಂಗ್. ಅದರಷ್ಟು ಖುಷಿ ಕೊಡುವ ವೃತ್ತಿ ಯಾವುದೂ ಇಲ್ಲ. ಅದು ನನಗೆ ಚಿಕ್ಕಂದಿನಿಂದಲೇ ಅದು ಬಹಳ ಇಷ್ಟವಾದ ವೃತ್ತಿ. ನಾನು ನನ್ನ ಕ್ಲಾಸ್ಮೇಟ್ಸಿಗೆ ಮ್ಯಾಥಮೆಟಿಕ್ಸ್ ಹೇಳಿಕೊಡ್ತಿದ್ದೆ. ನನಗೆ ಮ್ಯಾಥ್ಸ್ ತುಂಬ ಇಷ್ಟವಾದ, ಮ್ಯಾಥ್ಸ್ ಸೈನ್ಸ್ ಎರಡೂ ಬಹಳ ಇಷ್ಟವಾದ ಸಬ್ಜೆಕ್ಟ್ಸ್. ಅದರಿಂದ ಫ್ರೆಂಡ್ಸ್ ನನ್ನನ್ನು ಹೈಸ್ಕೂಲಲ್ಲಿ ಮ್ಯಾಥಮೆಟಿಷಿಯನ್ ಅಂತ ಕರೀತಿದ್ರು. ಹಾಗೆ ಕಾಲೇಜಲ್ಲಿರುವಾಗ, ಹಾಸ್ಟೆಲಲ್ಲಿರುವಾಗ ನನ್ನ ಜೂನಿಯರ್ಸ್, ಅದರಲ್ಲೂ ಹೈಸ್ಕೂಲ್ ಮಕ್ಕಳು ನನ್ನ ಹತ್ರ ಅಣ್ಣ ಸ್ವಲ್ಪ ಗಣಿತ ಹೇಳಿಕೊಡ್ತೀರಾ ಅಂತ ನನ್ನ ಹತ್ರ ಬಂದು ಕೇಳ್ತಿದ್ರು. ನಾನು ಕಾಲೇಜ್ ಸ್ಟೂಡೆಂಟ್, ಹೈಸ್ಕೂಲ್ ಮಕ್ಕಳಿಗೆ ಹೇಳಿಕೊಡಲಿಕ್ಕೆ ನನಗೆ ಖುಷಿ ಆಗ್ತಿತ್ತು. ಆದ್ದರಿಂದ ನನಗೆ ಅದು ಟೀಚಿಂಗ್ ಬಹಳ ಪ್ರಿಯವಾದ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು. ಅಂದರೆ ಒಂದು ವಿಜ್ಞಾನ ಶಿಕ್ಷಕರಾಗಿ ಆ ಒಂದು ಶಿಕ್ಷಕ ವೃತ್ತಿಯನ್ನು ಸುದೀರ್ಘ ನೀವು ಪಯಣವನ್ನು ಮಾಡಿದ್ದೀರಿ ಸರ್. ನಿಮಗೆ ಈ ಒಂದು ವಿಜ್ಞಾನ ವಿಷಯದಲ್ಲಿ ನಿಮಗೆ ಆಸಕ್ತಿ ಇತ್ತು, ಹಾಗಾಗಿ ಅದನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವಲ್ಲಿ ನೀವು ಯಶಸ್ವಿ ಆಗಿದ್ದೀರಿ. ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಟ್ಟು ಒಂದು ಸಾಧಾರಣ ನೀವು ಹೇಳೋದಾದರೆ ಸರ್, ಒಂದು ಅಂದಾಜು ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಬೋಧನೆಯನ್ನು ಮಾಡಿರಬಹುದು? ಸುಮಾರು 4,000ರಿಂದ 5,000 ವಿದ್ಯಾರ್ಥಿಗಳು ಇರ್ಬೋದು. 4,000ರಿಂದ 5,000 ವಿದ್ಯಾರ್ಥಿಗಳಿಗೆ ನೀವು ಬೋಧನೆಯನ್ನು ಮಾಡಿರಬಹುದು ಸರ್. ಆವಾಗಿನ 1974ರಿಂದ ನಿಮ್ಮ ವೃತ್ತಿ ಜೀವನ ಪ್ರಾರಂಭ ಆಗಿದೆ. ಅಲ್ಲಿಂದ 2011 ನಾವು ಆಗಲೇ ಹೇಳಿದೆವು. ಸೊ ಈಗ ಅದರಲ್ಲಿ ನಿಮಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ವಿಜ್ಞಾನ ಅಂತ ಹೇಳುವಂಥ ವಿಷಯ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಅರ್ಥ ಆಗ್ತಾ ಇತ್ತು? ಅಂದರೆ 1970 ನೈಂಟೀಸ್ ಕಿಡ್ಸಿಗೆ ಅದು ಅರ್ಥ ಆಗ್ತಾ ಇತ್ತಾ? ಅದಾದ ನಂತರ ನೀವು 2000 ಇಸವಿಯ ನಂತರದ ಇಸವಿಯ ಮಕ್ಕಳನ್ನು ನೋಡಿದ್ದೀರಿ. ಕಂಪ್ಯಾರಿಸನ್ ಮಾಡೋದಾದರೆ ಸರ್, ನಮಗೆ ಬಿ ಎಡ್ಡಲ್ಲಿ ಕಲಿಸಿಕೊಟ್ಟ ಒಂದು ಮಾತು ಈಗಲೂ ನನ್ನ ನೆನಪಿದೆ. ಕಲಿಸುವ ಆ ಪ್ರಿನ್ಸಿಪಲ್ ಬಗ್ಗೆ
ವಾಟ್ ವಿ ಹಿಯರ್ ವಿ ಫಾರ್ಗೆಟ್. ನಾವೇನು ಕೇಳ್ತೇವೋ ಅದನ್ನು ನಾವು ಮರೆತು ಬಿಡ್ತೇವೆ. ವಾಟ್ ವಿ ಸಿ ವಿ ರಿಮೆಂಬರ್. ನಾವೇನು ನೋಡ್ತೇವೆ ಅದನ್ನು ನಾವು ಜ್ಞಾಪಕ ಇಟ್ಕೊಳ್ತೇವೆ. ವಾಟ್ ವಿ ಡೂ ವಿ ಅಂಡರ್ಸ್ಟ್ಯಾಂಡ್. ನಾವು ಏನು ಮಾಡ್ತೇವೆ ಅದು ನಾವು ಅರ್ಥ ಮಾಡಿಕೊಳ್ತೇವೆ. ಆದ್ದರಿಂದ ಅದರಲ್ಲಿ ಎಸ್ಪೆಷಲಿ ಸೈನ್ಸಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಅನ್ವಯವಾಗುವಂಥ ವಿಷಯವೇ. ಎಸ್ಪೆಷಲಿ ಸೈನ್ಸಿಗೆ ಪ್ರಯೋಗ ಮಾಡಿ ಮಕ್ಕಳ ಕೈಯಲ್ಲಿ ಮಾಡಿಸಿ ಕಲಿಸಿದರೆ ಅವರ ತಲೆಯಲ್ಲಿ ಅದು ಎಂದೆಂದಿಗೂ ಉಳಿಯುತ್ತೆ. ಯಾಕಂದರೆ ಅವರೇ ಮಾಡಿದ್ದು ನೋಡಿ, ಅವ್ರ ಹತ್ರನೇ ಮಾಡಿಸಿದ್ದು. ಅದು ಸೈನ್ಸ್ ಮಕ್ಕಳು ಇಷ್ಟಪಡಲಿಕ್ಕೂ ಕಾರಣ, ನನಗೆ ಟೀಚಿಂಗ್ ಇಷ್ಟ ಆಗಲಿಕ್ಕೂ ಕಾರಣ. ನಾನು ಹೇಳಿದಾಗ ವಿದ್ಯಾರ್ಥಿಯಾಗಿದ್ದಾಗಲೇ, ಬರೀ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗ ಕೂಡ ನಾನು ವಿಜ್ಞಾನ ಪ್ರಯೋಗ ಮಾಡಿ ಸ್ವತಃ ಮಾಡಿ ನೋಡಿದೆ. ಟೆಕ್ಸ್ಟ್ ಬುಕ್ನಲ್ಲಿರುವ ಕೆಲವು ಪ್ರಯೋಗಗಳನ್ನು ನಾನೇ ಮಾಡಿ ನೋಡ್ತಿದ್ದೆ. ಉದಾಹರಣೆಗೆ ಕೆಲವು ಟ್ರಾನ್ಸ್ಪೇರೆಂಟಾಗಿ ಕಾಂಡ ಇರುವಂಥ ಕೆಲವು ಸಸ್ಯಗಳಿವೆ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಆ ಸಸ್ಯವನ್ನು ನೀವು ನೀಲಿ ಶಾಯಿಯಲ್ಲಿ ಕಿತ್ತು ಅದರ ಬುಡವನ್ನು ನೀಲಿ ಶಾಯಿಯಲ್ಲಿ ಮುಳುಗಿಸಿಟ್ಟರೆ ಆ ಗಿಡ ಇಡೀ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಕೆಂಪು ಶಾಯಿಯಲ್ಲಿ ಮುಳುಗಿಸಿಟ್ಟರೆ ಇಡೀ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಅಂತ. ಹೌದಾ ಅಂತ ನಾನು ಪರೀಕ್ಷೆ ಮಾಡ್ತಿದ್ದೆ. ಹಾಗೆಯೇ ವಾಯುವಿನಲ್ಲಿ 1/5 ಭಾಗ ಆಮ್ಲಜನಕ ಇದೆ, 4 ಭಾಗ ಸಾರಜನಕ ಇದೆ ಅಂತ ಕಂಡುಹಿಡಿಯುವಂಥ ಒಂದು ಪ್ರಯೋಗ. ಬಹಳ ಸಿಂಪಲ್ ಪ್ರಯೋಗಗಳು. ಒಂದು ತಟ್ಟೆಯಲ್ಲಿ ಒಂದು ಮೇಣದ ಬತ್ತಿ ಉರಿಸಿಡಬೇಕು, ತಟ್ಟೆಗೆ ಸ್ವಲ್ಪ ನೀರು ಹಾಕಬೇಕು, ಒಂದು ಗಾಜಿನ ಲೋಟದಿಂದ ಅದನ್ನು ಮುಚ್ಚಿಡಬೇಕು. ಈ ಮೇಣದ ಬತ್ತಿಯನ್ನು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಮುಚ್ಚಿಬಿಡಬೇಕು. ಕೆಲವೇ ಸೆಕೆಂಡ್ಗಳಲ್ಲಿ ಮೇಣದ ಬತ್ತಿ ನಂದಿ ಹೋಗ್ತದೆ, ಆಕ್ಸಿಜನ್ ಸಿಗದೆ, ನೀರಿನ ಮಟ್ಟ ಏರುತ್ತದೆ. ಅಂದರೆ ಆಕ್ಸಿಜನ್ ಎಷ್ಟು ಮುಗಿಯಿತು ಆ ಸ್ಥಳವನ್ನು ನೀರು ಆಕ್ರಮಿಸಿಕೊಳ್ಳುತ್ತದೆ. ನೋಡುವಾಗ 1/5 ಭಾಗ ನೀರು ಏರಿತು, ಇನ್ನು 4 ಭಾಗ ಬಾಕಿ ಉಳಿದಿರುತ್ತದೆ. ಇದೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ಟೆಕ್ಸ್ಟ್ ಬುಕ್ ನೋಡಿಕೊಂಡು ನಾನು ಮಾಡ್ತಿದ್ದದ್ದು. ಕ್ಲಾಸಲ್ಲಿ ಅಧ್ಯಾಪಕರು ಮಾಡದೇ ಇದ್ದರೂ ಕೂಡ ಈ ಪ್ರಯೋಗ ನಾನು ಮಾಡ್ತಿದ್ದೆ. ಅದನ್ನು ಪ್ರಯೋಗ ಮಾಡಿದ್ರೆ ನನಗೆ ಇಷ್ಟವಾದ ವಿಷಯವೇ. ಅದು ಒಂದು ಲ್ಯಾಬ್ ಸಿಕ್ಕಿತ್ತಂದರೆ ನನಗದು ಇನ್ನಷ್ಟು ಖುಷಿ. ಅದನ್ನು ಕೇಳೋದಕ್ಕೆ ಮಕ್ಕಳು ಸಿಗ್ತಾರೆ ಅಂತಂದರೆ ಮತ್ತೂ ಖುಷಿ. ಅದು ಅಷ್ಟೇ ಕರೆಕ್ಟ್. ಸರ್ ಹೇಳಿರುವಂಥ ಅಷ್ಟು ವಿಷಯಗಳನ್ನು ನಾನು ಯಾಕೆ ಅದನ್ನು ಸಂಭ್ರಮಿಸ್ತೇನೆ ಅಂತ ಹೇಳಿದರೆ, ವೈಯಕ್ತಿಕವಾಗಿ ನನಗೂ ಕೂಡ ಅವರು ವಿಜ್ಞಾನ ಪಾಠವನ್ನು ಮಾಡಿದ್ದಾರೆ. ಅವರು ಈಗ ಏನೆಲ್ಲ ಹೇಳಿದರು ಎಕ್ಸ್ಪೆರಿಮೆಂಟ್ಸ್ ಸೈನ್ಸಿನ, ಅದಷ್ಟನ್ನು ನಮ್ಮ ಕೈಯಲ್ಲಿ ತೆರೆಸಾ ಶಾಲೆಯಲ್ಲಿ ನಾನು ಓದ್ತಿರುವಂಥ ಸಂದರ್ಭದಲ್ಲಿ ನಮಗೆ ಅದನ್ನು ಮಾಡ್ತಾಯಿದ್ರು. ಅದಲ್ಲದೆ ಅವರ ಒಂದು ಸೈನ್ಸ್ ಕ್ಲಾಸ್ ಕೂತ್ಕೊಳ್ಳೋದು ಅಂತ ಹೇಳಿದರೆ ಬಹಳ ಸಂತೋಷ ಆಗ್ತಾಯಿತ್ತು. ಮತ್ತು ನಮಗೆ ಏನೋ ಒಂದು ಹೊಸ ವಿಷಯ ನಮಗೆ ಸಿಗ್ತದೆ ಅಂತ ಹೇಳುವಂಥ ಒಂದು ತುಡಿತದಲ್ಲಿ ನಾವು ಇರ್ತಾ ಇದ್ದೆವು. ಅದಂತೂ ಲ್ಯಾಬಿಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ಅದು ಬಹಳ ನಮಗೊಂದು ಸಂತೋಷದ ವಿಷಯ ಆಗಿತ್ತು. ಇಂತಹ ಒಂದು ಜಾಯ್ ಮಾಸ್ಟ್ರು ನಮ್ಮನ್ನೆಲ್ಲರನ್ನು ಬಹಳ ವಿದ್ಯಾರ್ಥಿ ಯಾವ ರೀತಿ ರೂಪುಗೊಳ್ಳಬೇಕು ಅಂತ ಹೇಳುವಂಥ ಒಂದು ಚೌಕಟ್ಟನ್ನು ನಮಗೆ ಹಾಕಿಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸರ್, ಈಗ ನೀವು ಲ್ಯಾಬು ಇದನ್ನೆಲ್ಲ ಹೇಳಿದ್ರಿ ಸರ್. ನಿಮ್ಮ ವಿದ್ಯಾರ್ಥಿಗಳು ಈಗ ಎಲ್ಲೆಲ್ಲಿದ್ದಾರೆ, ಏನೇನು ನಿಮಗೆ ಯಾರಾದರೂ ಸಿಗ್ತಾರಾ, ಹೇಗೆ? ಸಿಗ್ತಾರೆ. ಬಹಳಷ್ಟು ಜನ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದು ಪ್ರಪಂಚದಾದ್ಯಂತ ಇದ್ದಾರೆ. ಬೆಂಗಳೂರಲ್ಲಿ IT ಕಂಪ್ನಿಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ಪ್ರಪಂಚದಾದ್ಯಂತ ಅಮೆರಿಕದಲ್ಲೂ ಇದ್ದಾರೆ, ಯುರೋಪಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಎಲ್ಲ ಕಡೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ, ಬೇರೆ ಬೇರೆ ಸ್ಥಾನಗಳಲ್ಲಿದ್ದಾರೆ. ಈ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾನು ಹೇಳ್ಬೋದು. ಅಜಿತ್ ಅಂತೇಳಿ ಒಬ್ಬ ಸ್ಟೂಡೆಂಟು, ಅದಾದ ನಂತರಕ್ಕೆ ಅತುಲ್ ಅಂತೇಳಿ ಒಬ್ಬ ಸ್ಟೂಡೆಂಟು, ನಾಗರಾಜ್ ಅಂತೇಳಿ, ವಿಜೇತ್ ಅಂತೇಳಿ, ಹೀಗೆಲ್ಲ ನಿಮ್ಮ ಒಂದು ವಿಜ್ಞಾನ ಪಾಠವನ್ನು ಕೇಳಿ ಈಗ ಅವರೆಲ್ಲ ಒಳ್ಳೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವಲ್ಪ ನಾನು ಸಬ್ಜೆಕ್ಟಿನಿಂದ ಹೊರಗೆ ಬರ್ತೇನೆ ಸರ್. ನಮಗೆ ಇವತ್ತಿಗೂ ಕೂಡ ಜಾಯ್ ಮಾಸ್ಟರ್ ವಿಷಯದಲ್ಲಿ ನೆನಪಿರುವಂಥದ್ದು ಏನು ಅಂತ ಹೇಳಿದರೆ, ಅವರು ಸೈಕಲ್ನಲ್ಲಿ ಶಾಲೆಗೆ ಬರ್ತಾಯಿದ್ರು. ಶಾಲೆಯಿಂದ ಅವರ ಮನೆಗೆ ಭಾಳ ಹತ್ತಿರದ ಡಿಸ್ಟೆನ್ಸು. ಆದರೆ ಆ ಸೈಕಲ್ನಲ್ಲಿ ಬರ್ತಾ ಇದ್ರು ಅಂತ ಹೇಳುವಂಥದ್ದು ವಿಶೇಷಕ್ಕಿಂತಲೂ ಕೂಡ ನಾವು ಗಮನಿಸ್ತಾ ಇದ್ದದ್ದು ವಿದ್ಯಾರ್ಥಿ ಜೀವನದಲ್ಲಿ ಏನು ಅಂತ ಹೇಳಿದರೆ, ಆ ಸೈಕಲ್ ಎಷ್ಟು ನೀಟು ಮತ್ತು ಎಷ್ಟು ಕ್ಲೀನ್ ಅಂತೇಳಿ. ಅವರ ಪಾರ್ಕಿಂಗ್ನಲ್ಲಿ ಆ ಜಾಗವನ್ನು ಕೂಡ ನಾವು ಆ ಜಾಯ್ ಮಾಸ್ಟರ್ ಸೈಕಲಿಗೆ ಇದು ಅಂತ ಹೇಳುವಂಥ ಜಾಗವನ್ನು ಬಿಟ್ಟು ನಾವು ಇರ್ತಾ ಇದ್ದೆವು. ಸರ್, ಯಾಕೆ ನೀವು ಸೈಕಲ್ನಲ್ಲಿ ಅದನ್ನು 2011ರವರೆಗೂ ನೀವು ಬಂದಿದ್ದೀರಿ? ಸೈಕಲ್ ತೊಳೆಯುವುದರಿಂದ ಹಲವು ಪ್ರಯೋಜನ ಇದೆ.
ನೇರವಾಗಿ ನನಗೆ ಪ್ರಯೋಜನ ಇದೆ, ಸ್ವಲ್ಪ ಎಕ್ಸರ್ಸೈಸ್ ಸಿಗ್ತದೆ. ಎರಡನೇದು ವಾಯುಮಾಲಿನ್ಯ ಇಲ್ಲ. ಈಗ ವಿದೇಶಗಳಲ್ಲಿ ಜರ್ಮನಿಯಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಸೈಕಲ್ ತುಳಿದುಕೊಂಡು ಅವರ ಕಾಲೇಜುಗಳಿಗೆ ಯೂನಿವರ್ಸಿಟಿಗಳಿಗೆ ಹೋಗ್ತಾರಂತೆ. ನಮ್ಮಲ್ಲಿ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಸೈಕಲ್ ತುಳಿದಂದರೆ ಅವ್ರಿಗೆ ಭಾಳ ಶೇಮ್, ಆ ಭಾವನೆ ಇದೆ ನಮ್ಮಲ್ಲಿ. ಈಗ ನಾನು ಹೈಸ್ಕೂಲ್ ಅಧ್ಯಾಪಕನಾಗಿ ರಿಟೈರ್ಡ್ ಆಗುವ ಟೈಮಿಗೆ ನನ್ನ ಹತ್ರ ಸ್ಕೂಟರ್ ಇದೆ, ಕಾರಿದೆ, ಆದರೆ ನಾನು ಸ್ಕೂಲಿಗೆ ಸೈಕಲಲ್ಲೇ ಹೋಗ್ತಿದ್ದೆ. ಕಾರಣ ಆ ಸಿಂಪ್ಲಿಸಿಟಿಯನ್ನು ನಾವು ಮಕ್ಕಳಿಗೆ ತೋರಿಸಬೇಕಲ್ಲ. ಹೌದು. ಅದರ ಜೊತೆಗೆ ಹಾಗೆ ಹೇಳಿದನಲ್ಲ, ವಾಯುಮಾಲಿನ್ಯ ತಡೆಗಟ್ಟಲಿಕ್ಕೆ ಸಾಕು ಸ್ವಲ್ಪ ದೂರಕ್ಕೆ ಸೈಕಲ್ ತುಳಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಯಾರು ಅಂತ ಸುತ್ತಮುತ್ತಲಿನವರಿಗೆ ಗೊತ್ತು. ಹಾಗಿರುವಾಗ ನಾನು ಸೈಕಲಲ್ಲಿ ಹೋದರೂ ಒಂದೇ, ಕಾರಲ್ಲಿ ಹೋದರೂ ಒಂದೇ. ಜಾಯ್ ಮಾಸ್ಟ್ರು ಹೇಗೆ ಪಾಠದ ವಿಷಯದಲ್ಲಿ ನಮಗೆ ಮಾದರಿ ಆಗ್ತಿದ್ರು, ಅದೇ ರೀತಿ ಅವರು ಅವರ ಒಂದು ಸಿಂಪ್ಲಿಸಿಟಿ ಬದುಕಿನಲ್ಲೂ ಕೂಡ ನಮಗೆ ಮಾದರಿ ಆಗ್ತಾರೆ. ಅವ್ರು ಹೇಳಿದಂಥ ಒಂದು ಪಾಯಿಂಟ್ ಬಹಳ ಇಷ್ಟ ಆಯಿತು ನಮಗೆ. ಏನು ಅಂತ ಹೇಳಿದರೆ, ನಾವು ಅದನ್ನು ರೂಢಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹತ್ತಿರದ ಡಿಸ್ಟೆನ್ಸು ಸೈಕಲ್ನಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳಿದರೆ ಟೀಚರ್ಗಳಿಗೆ ಯಾವುದೇ ಕಾರಣಕ್ಕೂ ಕೀಳರಿಮೆ ಇರಬಾರ್ದು. ನಾವು ಮಕ್ಕಳಿಗೆ ಏನು ಹೇಳಿಕೊಡ್ತೇವೆ ಅಂದರೆ ಅದೇ ನಾನು ಆಗಲೇ ಫಸ್ಟಿಗೆ ಹೇಳಿದ ಹಾಗೆ ಅನುಭವಿಸಬೇಕು. ನಾವು ಆ ಶಿಕ್ಷಕ ವೃತ್ತಿಯನ್ನು ಅನುಭವಿಸೋದು ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಏನು ಪಾಠ ಮಾಡ್ತೇವೆ ಅದನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಲಿಕ್ಕೆ ಒಂದು ನಿದರ್ಶನ ಅಂತ ಹೇಳಿದರೆ ಅದು ಜಾಯ್ ಮಾಸ್ಟರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸರ್, ಮುಂದೆ ನಿಮ್ಮ ಜೀವನದಲ್ಲಿ ಈಗ ನಿವೃತ್ತ ಜೀವನ ಹೊಂದಿ ನೀವು ಸಾಧಾರಣ ಎಷ್ಟು ವರ್ಷ ಆಯಿತು ಸರ್? 15 ವರ್ಷ ಆಯಿತು. 15 ವರ್ಷ ಆಯಿತು. ಈಗ ವಿದ್ಯಾರ್ಥಿಗಳು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರಾ ಯಾರಾದರೂ? ಬರ್ತಾರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಮನೆಗೂ ಬರ್ತಾರೆ, ಮತ್ತು ಎಲ್ಲೆಲ್ಲಿ ದಾರಿಯಲ್ಲಿ ಸಿಗುವಾಗ ವಿಶ್ ಮಾಡ್ತಾರೆ. ವಿದ್ಯಾರ್ಥಿಗಳು ಇಲ್ಲಿ ಹಲವು ಆಫೀಸ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಹೋದಾಗ ಎದ್ದು ನಿಂತು ವಿಶ್ ಮಾಡ್ತಾರೆ, ಸರ್ ಏನಾಗಬೇಕು ಅಂತ ಕೇಳ್ತಾರೆ. ಅದೆಲ್ಲ ಭಾಳ ಖುಷಿ ಆಗ್ತದೆ. ಅಂತ ಯಾವುದಾದ್ರೂ ಒಂದು ಘಟನೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೋದು ನೆನಪಾದರೆ ಸರ್? ಒಮ್ಮೆ ನಮ್ಮ ಬೆಳ್ತಂಗಡಿಯ ಕೆನರಾ ಬ್ಯಾಂಕಿಗೆ ಹೋಗಿದ್ದೆ. ನಾನು ಚೆಕ್ ಕೊಟ್ಟು ಕ್ಯಾಶ್ ತೆಗೆದುಕೊಳ್ಳಿಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದೆ. ಕೂಡಲೇ ಮ್ಯಾನೇಜರ್ ಓಡಿಕೊಂಡು ಬಂದು ನಾನು ಮುಟ್ಟಿ, ಸರ್ ನೀವು ಇಲ್ಲಿ ಕ್ಯೂ ನಿಲ್ಲೋದು ಬೇಡ, ನೀವು ನನ್ನ ಕ್ಯಾಬಿನಿಗೆ ಬನ್ನಿ ಅಂತ ಹೇಳಿದರು. ನೋಡುವಾಗ ನಾನು ಒಳ್ಳೆ ಸ್ಟೂಡೆಂಟ್, ನಾನು ಹೆಸರು ಕೂಡ ಮರೆತು ಬಿಟ್ಟಿದ್ದೆ. ಅವರೇ ಹೇಳಿದರು, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಅಜಯ್, ನೀವು ಇನ್ನು ಯಾವ ಕೆಲಸ ಇದ್ದರೂ ಕೂಡ ನನ್ನ ಕ್ಯಾಬಿನಿಗೆ ಬಂದುಬಿಡಿ, ನೀವು ಅಲ್ಲಿ ಕ್ಯೂ ನಿಲ್ಲೋದು ಬೇಡ, ನಾನೇ ಮಾಡಿಕೊಡ್ತೇನೆ ಅಂತ. ಅನಂತರ ಅವರು ಇರುವಷ್ಟು ಕಾಲ, ಅಜಯ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರುವಷ್ಟು ಕಾಲ ನಾನು ನೇರ ಕ್ಯಾಬಿನಿಗೆ ಹೋಗ್ತಿದ್ದೆ. ನಾನು ಚೆಕ್ ಕೊಟ್ಟರೆ ಅವರೇ ಹೋಗಿ ಅವರೇ ಎಲ್ಲ ಕೆಲಸಗಳನ್ನು, ಕಂಪ್ಯೂಟರ್ನ ಕೆಲಸಗಳನ್ನು ಮುಗಿಸಿ ಕ್ಯಾಶ್ ಕೌಂಟ್ರಿಗೆ ಹೋಗಿ ಕ್ಯಾಶ್ ತೆಗೆದು ನನ್ನ ಕೈಗೆ ತಂದು ಕೊಡ್ತಿದ್ರು. ಪಾಸ್ಬುಕ್ ಕೂಡ ಎಂಟ್ರಿ ಮಾಡಿ ಅವರು ಕೊಡ್ತಿದ್ರು. ಹೀಗೆ ಈ ರೀತಿ ಹೆಲ್ಪ್ ಮಾಡುವ ಸ್ಟೂಡೆಂಟ್ಸ್ ಇದ್ದಾರೆ, ಹಳೆಯ ಸ್ಟೂಡೆಂಟ್ಸ್. ಅವರೀಗ ಒಳ್ಳೆಯ ಸ್ಥಾನಗಳಲ್ಲಿರುವವರು ಆ ಒಂದು ಪ್ರೀತಿಯನ್ನು ಅವರು ತೋರಿಸ್ತಾ ಇದ್ದಾರೆ. ಆದ್ದರಿಂದ ಅಧ್ಯಾಪಕ ವೃತ್ತಿ ನಾನು ಆರಿಸಿಕೊಂಡದ್ದು ಬಹಳ ಖುಷಿಯಾಯಿತು ನನಗೆ, ಬಹಳ ಒಳ್ಳೆಯದೊಂದು ನನಗೆ ಈಗಲೂ ಅನಿಸ್ತಾ ಇದೆ. ಎಸ್, ನಿಜವಾದ ಗುರು ನಮನ ಅಂತ ಹೇಳಿದರೆ ಇದು. ಕಲಿಸಿದಂಥ ಗುರುವಿಗೆ ನಮನ ಯಾವಾಗ ನಾವು ಸಲ್ಲಿಸ್ತೇವೆ ಅಂತ ಕೇಳಿದರೆ, ಅವರು ಸುಮಾರು ದಿವಸಗಳ ನಂತರ ಅಥವಾ ಸುಮಾರು ವರ್ಷಗಳ ನಂತರ ನಮಗೆ ಸಿಕ್ಕಿದ್ರು ಅಂತೇಳಿ ಆಗಿದ್ದಾಗ ಅವರನ್ನು ನಾವು ಮಾತನಾಡಿಸ್ತೇವೆ, ಅವರನ್ನು ನೋಡಿದಾಗ ಒಂದು ಗೌರವವನ್ನು ಕೊಡ್ತೇವೆ. ಅವ್ರಿಗೇನಾದರೂ ನಮ್ಮಿಂದ ಅಗತ್ಯವಾಗಿ ಏನು ಹೆಲ್ಪ್ ಆಗಬೇಕು ಅಂತೇಳಿ ನಾವು ಮಾಡ್ತೇವೆ ಅಂತೇಳಿ ಆಗಿದ್ರೆ ಅದಕ್ಕಿಂತ ದೊಡ್ಡ ಗುರು ನಮನ ಬೇರೆ ಇಲ್ಲ ಅಂತೇಳಿ ಅನಿಸ್ತದೆ. ಸರ್, ಅದರ ಜೊತೆಗೆ ನೀವು ಹೇಳಿದ್ರಿ 1974ರಲ್ಲಿ ನಿಮ್ಮ ವೃತ್ತಿ ಸ್ಟಾರ್ಟ್ ಆಯಿತು. ನಂತರಕ್ಕೆ ನೀವು ತೆರೆಸಕ್ಕೆ ಬಂದ್ರಿ. ಆಮೇಲೆ ನಿಮಗೆ ಅಲ್ಲಿ ಸಂತ ತೆರೆಸ ಪ್ರೌಢಶಾಲೆಯಿಂದಲೇ ನೀವು ನಿವೃತ್ತಿ ಹೊಂದಿದ್ರಿ. ಅದರ ನಡುವಲ್ಲೂ ನಿಮಗೆ ಬೇರೆ ಎಲ್ಲಾದರೂ ನಿಮ್ಮ ಮ್ಯಾನೇಜ್ಮೆಂಟು ನಿಮ್ಮನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹಾಗೆ ಏನು ನಿಮ್ಮ ಹತ್ರ ಕೇಳಲಿಲ್ವಾ? ಸಾಮಾನ್ಯವಾಗಿ ನಾವು ಫ್ಯಾಮಿಲಿಯಾಗಿ ಇಲ್ಲೇ ಇರ್ತೇವಲ್ಲ, ನಾವೇನಾದರೂ ಮ್ಯಾನೇಜ್ಮೆಂಟ್ ಹೇಳಿದಾಗೆ ಕೇಳದಿದ್ದರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೊಡ್ತಾರೆ ಇವರು. ಅಂಥದ್ದು ಸನ್ನಿವೇಶ ನನಗೆ ಬರಲೇ ಇಲ್ಲ. ಫಸ್ಟ್ 6 ವರ್ಷ ಕೊಪ್ಪದಲ್ಲಿದ್ದನಲ್ಲ, ಆಗಲೇ ನಾನೇ ರಿಕ್ವೆಸ್ಟ್ ಮಾಡಿ ಬೆಳ್ತಂಗಡಿಗೆ ಬಂದದ್ದು. ಯಾಕಂದರೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಎಲ್ಲ ಇರೋದು, ಪೇರೆಂಟ್ಸ್ ಎಲ್ಲ ಇರೋದು ನೆಲ್ಲಿಯಾಡಿಯಲ್ಲಿ. ನೆಲ್ಲಿಯಾಡಿ ನನಗೆ ಹತ್ತಿರ ಆಗ್ತದೆ. ಅದಕ್ಕೋಸ್ಕರ ನಾನೇ ಕೇಳಿದ್ದೆ, ಹಾಗೆ ಬೆಳ್ತಂಗಡಿಗೆ ಟ್ರಾನ್ಸ್ಫರ್ ಕೊಟ್ಟದ್ದು. ಅದರಿಂದ ನನ್ನ ಜೀವಮಾನದಲ್ಲಿ ಮ್ಯಾನೇಜ್ಮೆಂಟ್ ನನಗೆ ಪೂರ್ಣ ಸಹಕಾರ ಕೊಡ್ತಾಯಿದ್ರು. ಆರಂಭದಿಂದಲೂ
ಕೊನೆಯವರೆಗೂ ಪೂರ್ತಿ ಸಹಕಾರ ಕೊಟ್ಟಿದೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಮ್ಯಾನೇಜ್ಮೆಂಟ್. ಹಾಗೆ ಸ್ಟಾಫ್, ನನಗೆ ಮುಖ್ಯೋಪಾಧ್ಯಾಯರಾಗಿದ್ದ ಎಲ್ಲ ಅಧ್ಯಾಪಕರಿಗೂ ನಾನು ಕೃತಜ್ಞನಾಗಿದ್ದೇನೆ. ನಿಮಗೆ ಅದರ ನಡುವಲ್ಲಿ ನೀವು ಒಂದು ಸತಿ ಮಂಗಳೂರಿಗೇನೋ ಒಂದು ಅವಕಾಶ ನಿಮಗೆ ಬಂದಿತ್ತು, ಒಂದು ಬೇರೆ ಸ್ಕೂಲಿಗೆ ಅಂಥೇಳಿ ನಾವು ಕೇಳ್ಪಟ್ಟೆವು. 73ಯಲ್ಲಿ BSc ಆಯಿತು, 74ರಲ್ಲಿ B.Ed ಆಯಿತು. ಆಗ ಒಂದೇ ವರ್ಷ B.Ed ಇದ್ದದ್ದು. B.Ed ಸಾಮಾನ್ಯ ಏಪ್ರಿಲ್ ತಿಂಗಳಲ್ಲಿ B.Ed ಪರೀಕ್ಷೆ ಬರೆಯೋದು. ಮೇ ಆಗುವಾಗ ಮೇ 20ನೇ ತಾರೀಕು ದಾಟಿದ ನಂತರ ನಾನು ಮಂಗಳೂರಲ್ಲಿ ಹಲವು ಸ್ಕೂಲ್ಗಳಿವೆ ಅಲ್ಲ, ಎಲ್ಲಾದರೂ ವ್ಯಾಕೆನ್ಸಿ ಇದ್ದರೆ ಹುಡುಕು ಅಂತ ಹೇಳ್ಕೊಂಡು ನಾನು ನೇರವಾಗಿ ಸ್ಕೂಲ್ಗಳಿಗೇ ಹೋದೆ. ಕೆಲವು ಸ್ಕೂಲ್ಗಳಲ್ಲಿ ವ್ಯಾಕೆನ್ಸಿ ಇರಲಿಲ್ಲ. ಮಿಲಾಗ್ರೀಸ್ ಹೈಸ್ಕೂಲಿಗೆ ಹೋದಾಗ ಅಲ್ಲಿಯ ಫಾದರ್ ಹೇಳಿದರು, ನಮ್ಮ ಸೈನ್ಸ್ ಟೀಚರ್ ಈ ವರ್ಷ ಇರ್ತಾರೆ, ಅವ್ರು ನೆಕ್ಸ್ಟ್ ಇಯರ್ ರಿಟೈರ್ಡ್ ಆಗ್ತಾರೆ, ಆದರೆ ನೀನು ನೆಕ್ಸ್ಟ್ ಇಯರ್ ಬಾ, ನಿನಗೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ನನಗೆ ಒಂದು ವರ್ಷ ಎಲ್ಲಾದರೂ ಹೋಗಬೇಕಲ್ಲ, ಹಾಗೆ ಈ ಮ್ಯಾನೇಜ್ಮೆಂಟಿಗೆ ಹೋದೆ. ನಮ್ಮ ಸೆಂಟ್ ತೆರೇಸಾ ಹೈಸ್ಕೂಲ್ನ ಅರ್ಸ್ಲೈನ್ ಫ್ರಾನ್ಸಿಸ್ಕನ್ ಸೊಸೈಟಿ. ಅವರು ಕೇಳಿದರು, ಕೊಪ್ಪಕ್ಕೆ ಬರಲಿಕ್ಕೆ ತಯಾರಿದ್ದೀಯಾ ಅಂತ ಕೇಳಿದರು. ಕೊಪ್ಪ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೊಪ್ಪ, ಸ್ವಲ್ಪ ದೂರ ಆಗ್ತದೆ. ನಾನು ಬ್ಯಾಚುಲರ್, ಇನ್ನು 23 ವರ್ಷ ತುಂಬಲಿಲ್ಲ. ಸರಿ ಬರ್ತಾನೆ ಅಂತ ಹೇಳಿದೆ. ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಬರೆದು ಕೊಟ್ಟರು. ಜೂನ್ 1ಗೆ ಹೋಗಿ ಜಾಯ್ನ್ ಆದೆ. ಒಂದು ವರ್ಷದ ನಂತರ ಮಿಲಾಗ್ರೀಸಿಗೆ ನನಗೆ ನೆಲ್ಲೇಡಿ ಹತ್ತಿರ ಆಗ್ತದೆ, ನಮ್ಮ ಜಿಲ್ಲೆಗೆ ವಾಪಸ್ ಬರ್ಬೋದಲ್ಲ. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟಲ್ಲಿ ನನಗೆ ಯಾವ ಮದರ್ ಜನರಲ್ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರೋ ಅವ್ರ ಹತ್ರನೇ ಹೋದೆ. ನಾನು ಮಿಲಾಗ್ರೀಸ್ ಹೈಸ್ಕೂಲಿಗೆ ಹೋಗ್ತೇನೆ, ನನಗೆ ಫಾದರ್ ಪ್ರಾಮಿಸ್ ಮಾಡಿದ್ದಾರೆ ಕೊಡ್ತೇನೆ ಅಂತ. ಆಗ ಅವರು ಅದು ಮದರ್ ಜನರಲ್ ಕೇಳಿದ ಮಾತಿದೆ, ಇವತ್ತು ನೆನಪಿದೆ. ಡೂ ಯು ಥಿಂಕ್ ದ್ಯಾಟ್ ವಿ ಡೋಂಟ್ ವಾಂಟ್ ಯು? ನೀನು ನಮಗೆ ಬೇಡ ಅಂತ ಭಾವಿಸ್ಕೊಂಡಿದ್ದೀಯಾ? ನೀನು ನಮಗೆ ಬೇಕು. ಈಗ ನೀನು ಒಂಟಿ, ನೀನು ಮದುವೆ ಆದ ನಂತರ ನಿನಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡ್ತೇವೆ. ಮಂಗಳೂರಲ್ಲಿ 2 ಹೈಸ್ಕೂಲ್ಗಳಿವೆ, ಬಿಜೆಯಲ್ಲೊಂದಿದೆ, ಕೆಲಾರೈಯಲ್ಲೊಂದಿದೆ ಮತ್ತು ಬೆಳ್ತಂಗಡಿಯಲ್ಲಿ ಒಂದಿದೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಹೈಸ್ಕೂಲ್ಗಳಿವೆ. ನೀವು ಎಲ್ಲಿ ಬೇಕೋ ಅಲ್ಲಿ ಕೊಡ್ತೇವೆ, ನೀನು ನಮ್ಮ ಮ್ಯಾನೇಜ್ಮೆಂಟ್ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿದರು. ಹಾಗೆ 5 ವರ್ಷಗಳ ನಂತರ ಮದುವೆ ಆಯಿತು. ಮದುವೆ ಆದ ನಂತರ ಹೋಗಿ ಕೇಳುವಾಗ ಇನ್ನೊಂದು ವರ್ಷ ಕೊಪ್ಪದಲ್ಲಿ ಇದ್ದುಬಿಡು, ಆಮೇಲೆ ಕೊಡ್ತೇನೆ ಅಂದರು. ಹಾಗೆ 6 ವರ್ಷಗಳ ನಂತರ 80ನೇ ಇಸವಿಯಲ್ಲಿ ಬೆಳ್ತಂಗಡಿ ಸಂತ ತೆರೇಸಾ ಪ್ರೌಢಶಾಲೆಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಅದಕ್ಕೆ ಹೇಳಿದೆ, ಮ್ಯಾನೇಜ್ಮೆಂಟ್ ನನಗೆ ಆರಂಭದಿಂದಲೂ ಕೊನೆಯವರೆಗೂ ನನಗೆ ಬಹಳ ಸಪೋರ್ಟ್ ಕೊಡ್ತಾಯಿತ್ತು. ಅವರು ತೋರಿಸಿದ ಪ್ರೀತಿ, ನನ್ನ ಬಗ್ಗೆ ಅವರಿಗಿರುವ ಅಭಿಮಾನ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಅಂತೂ ನಮ್ಮ ಜಾಯ್ ಮಾಸ್ಟ್ರು ಹೇಗೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೂ ಅಚ್ಚುಮೆಚ್ಚು, ಆಡಳಿತ ಮಂಡಳಿಗೂ ಅಚ್ಚುಮೆಚ್ಚು. ಸರ್, ಮತ್ತು ನಿಮಗೆ HM ಆಗುವಂಥ ಅವಕಾಶ ಬಂತು ಅಂತೇಳಿ ನಾವು ಕೇಳ್ಪಟ್ಟೆವು. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಗಂಡಿಬಾಗಿಲು ಅಲ್ಲಿ ಹೊಸ ಹೈಸ್ಕೂಲ್ ಪ್ರಾರಂಭವಾಯಿತು. ಆಗ ಅಲ್ಲಿಯ ಮ್ಯಾನೇಜರ್ ಆಗಿದ್ದ ಫಾದರ್ ಲಾರೆನ್ಸ್ ಮುಕ್ಕುಳಿ ಅವರು ಆಮೇಲೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಬಿಷಪ್ರಾಗಿದ್ದರು. ಈಗ ಇತ್ತೀಚೆಗೆ ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ಬಂದು ಸ್ಕೂಲಿಗೆ ಬಂದು ನನ್ನನ್ನು ಕೇಳಿದರು, ಗಂಡಿಬಾಗಿಲಿನ HM ಪೋಸ್ಟ್ ವಹಿಸ್ಕೊಳ್ಬೇಕು, ನೀನು ಬರಬೇಕು ಅಂತ. ನಾನಾಗ ಯೋಚನೆ ಮಾಡುವಾಗ ನನಗೆ ಸ್ವಲ್ಪ ಸಣ್ಣ ಮಕ್ಕಳಿಬ್ಬರು ಕೂಡ ಭಾಳ ಸಣ್ಣವರು, ಪ್ರೈಮರಿ ಸ್ಕೂಲಿಗೆ ಹೋಗುವವರು. ಇವರನ್ನು ಬಿಟ್ಟು ನಾನು ಹೋಗಬೇಕಾಗ್ತದೆ, ಹೆಂಡತಿ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋದಷ್ಟು ಗಂಡಿಬಾಗಿಲಿಗೆ ಹೋಗಬೇಕಾಗ್ತದೆ. ಇವತ್ತಿನ ವಾಹನ ಸೌಕರ್ಯ ಅಷ್ಟು ಅವತ್ತು ಇರಲಿಲ್ಲ. ಅದರಿಂದ ಹೋಗದೆ ಸ್ವಲ್ಪ ಹಿಂದೇಟಾಕಿದೆ. ಆದರೂ ಪುನಃ ಅವ್ರನ್ನ ಒತ್ತಾಯ ಮಾಡಿದರು, ನೀನು ಬೇಕು ನಮಗೆ HM ಆಗಿರಬೇಕು ಅಂತ. ನೀನು HM ಹತ್ರ ನಮ್ಮ ನಿನ್ನ ಹೆಡ್ಮಿಸ್ಟ್ರಸ್ ಹತ್ರ ಕೇಳು ಅಂತ ಹೇಳಿದರು. ಸಿಸ್ಟರ್ ಫ್ಲೇವಿಯಾ ನಮ್ಮ ಹೆಡ್ಮಿಸ್ಟ್ರಸ್ ಆಗಿದ್ದರು. ನಾನು ಕೇಳಿದೆ, ಸಿಸ್ಟರ್, ನನ್ನನ್ನು ಫಾದರ್ ಕರೀತಿದ್ದಾರೆ ಗಂಡಿಬಾಗಿಲು ಹೈಸ್ಕೂಲಿಗೆ HM ಪೋಸ್ಟಿಗೆ ಕರೀತಿದ್ದಾರೆ, ನಾನು ಹೋಗಲಾ, ನನಗೆ ಟ್ರಾನ್ಸ್ಫರ್ ಕೊಡ್ಬೋದಾ ಅಂತ ಕೇಳಿದೆ. ಸಿಸ್ಟರ್ ಫ್ಲೇವಿಯಾ ನನಗೆ ಗದರಿಸಿಬಿಟ್ರು. ನಾನು ಇರುವಷ್ಟು ಕಾಲ ನಾನು ನಿಮಗೆ ಟ್ರಾನ್ಸ್ಫರ್ ಕೊಡೋದಿಲ್ಲ, ನೀವು ಮ್ಯಾನೇಜ್ಮೆಂಟ್ ಬಿಟ್ಟು ಹೋಗೋದು ಬೇಡ, ನೀವು ಇಲ್ಲೇ ಇರಿ, ಅವರು ಬೇರೆ ಯಾರನ್ನಾದ್ರೂ ಹುಡುಕಿಕೊಳ್ತಾರೆ, ನೀವು ನಾನು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು.
ಆ ಗದರಿಸುವ ಇದರಲ್ಲಿ ಎಷ್ಟು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ ನೋಡಿ, ನನ್ನ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅವರಿಗೆ. ಇಲ್ಲದಿದ್ದರೆ ಅವ್ರಿಗೆ ಗದರಿಸೋ ಅವಶ್ಯಕತೆ, ಇವಾಗ ಹೋದರೆ ಇನ್ನೊಬ್ಬ ಸಿಗ್ತಾನೆ ಅಂತ ತೆಗೆದುಕೊಳ್ತಿದ್ರು. ಆದರೆ ನನ್ನ ಬಗ್ಗೆ ಆ ಒಂದು ಪ್ರೀತಿ ಅಭಿಮಾನ ನನಗೆ ಭಾಳ ಖುಷಿ ಕೊಟ್ಟಿತ್ತು. ಜೋರು ಮಾಡಿದರೂ ಕೂಡ ಅದರಲ್ಲಿ ನಾನು ಸಂತೋಷಪಟ್ಟೆ. ಫಾದರ್ಗೆ ಹೇಳಿದೆ, ಫಾದರ್ ಅವರು ಟ್ರಾನ್ಸ್ಫರ್ ಕೊಡೋದಿಲ್ಲ, ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಬಿಡೋದಿಲ್ಲ ಅಂತ, ಈ ಮ್ಯಾನೇಜ್ಮೆಂಟಿಂದ ಹೊರಗೆ ಬಿಡೋದಿಲ್ಲ ಅಂತ ಹೇಳಬೇಕಿದೆ. ನನ್ನ ಬಗ್ಗೆ ಎಷ್ಟು ಅಭಿಮಾನ ಅವರಿಗಿದೆ, ಆದ್ದರಿಂದ ನಾನು ಬರೋದಿಲ್ಲ, ಕ್ಷಮಿಸಿ ಅಂತ ಫಾದರಿಗೆ ಹೇಳಿದೆ. ನಮ್ಮ ಜಾಯ್ ಮಾಸ್ಟ್ರು ಎಷ್ಟು ಒಂದು ವೃತ್ತಿಗೆ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ಅಲ್ಲಿಯೇ ಒಂದು ನಮಗೆ ನಿದರ್ಶನವಾಗಿ ಅದು ಉಳಿಯುತ್ತೆ. ಸರ್, ನಾನು ಮತ್ತೆ ನಿಮ್ಮನ್ನು 1974 ಕರ್ಕೊಂಡು ಹೋಗ್ತೇನೆ ಸರ್. ಏನು ಅಂತ ಹೇಳಿದರೆ, ಸುದೀರ್ಘ 37 ವರ್ಷದ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮ್ಮ ಮೊದಲ ದಿನದ ಒಂದು ತರಗತಿಗೆ ನೀವು ಹೋದದ್ದು, ಅದರ ಬಗ್ಗೆ ಏನಾದರೂ ಹಂಚಿಕೊಳ್ಬೋದಾ? ನನ್ನನ್ನು ಆಗಿನ ಮುಖ್ಯೋಪಾಧ್ಯಾಯರು ಕ್ಲಾಸಿಗೆ ಕರೆದುಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿದರು. ಇವರು ನಿಮ್ಮ ಹೊಸ ಸೈನ್ಸ್ ಟೀಚರ್ ಅಂತ ಹೇಳಿದರು. ನಾನು ಮಂಗಳೂರಿನ ಗೌರ್ಮೆಂಟ್ ಕಾಲೇಜ್ ಆಫ್ ಎಜುಕೇಷನ್ ಅಲ್ಲಿ B.Ed ಮಾಡಿದ್ದು. ನಮಗೆ ಟೀಚಿಂಗ್ ಪ್ರಾಕ್ಟೀಸ್ ಮಂಗಳೂರಿನ ಕೆನರಾ ಮೈನ್ ಹೈಸ್ಕೂಲಲ್ಲಿ ಇತ್ತು. 2 ತಿಂಗಳು ಅಲ್ಲಿ ಟೀಚಿಂಗ್ ಪ್ರಾಕ್ಟೀಸ್ ಇದ್ದ ಕಾರಣ B.Ed ಮುಗಿಸಿ ಹೊಸ ಸ್ಕೂಲಿಗೆ ಅಧ್ಯಾಪಕನಾಗಿ ಹೋದಾಗ ಅಷ್ಟೇನು ಕಷ್ಟ ಅಂತ ಅನಿಸಲಿಲ್ಲ ಟೀಚಿಂಗ್. ಮತ್ತು ಮಾತ್ರ ಅಲ್ಲ, ನನಗೆ ಬಹಳ ಪ್ರಿಯವಾದ ಉದ್ಯೋಗ ಹೌದು. ಸೈನ್ಸ್ ಸಣ್ಣ ಲ್ಯಾಬ್ ಇತ್ತು, ಆದರೆ ಆ ಲ್ಯಾಬ್ನಲ್ಲಿ ಏನೆಲ್ಲ ಉಪಕರಣಗಳು ಇದ್ದವೋ ಅವುಗಳನ್ನು ನಾನು ಸರಿಯಾಗಿ ಬಳಸ್ತಾ ಇದ್ದೆ. ಹಾಗೆಯೇ ಮೇಲಧಿಕಾರಿಗಳು DDPI ಹಾಗೂ ಅವರ ಆಫೀಸಲ್ಲಿದ್ದ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಅವರೆಲ್ಲ ಬಂದಾಗ ನಾನು ಸೈನ್ಸ್ ಲ್ಯಾಬನ್ನಲ್ಲಿ ಉಪಯೋಗಿಸಿ ನೋಡಿ ಅವರಿಗೂ ಖುಷಿ ಆಗ್ತಿತ್ತು. ನಾನೊಮ್ಮೆ DDP ಆಫೀಸಿಗೆ, ಚಿಕ್ಕಮಗಳೂರಿನ DDP ಆಫೀಸಿಗೆ ಹೋದೆ. ಅಲ್ಲಿ ನನಗೆ ಅವರು ಓವರ್ ಹೆಡ್ ಪ್ರೊಜೆಕ್ಟರ್ ತೋರಿಸಿದರು. ನಾನು ಫಸ್ಟ್ ಟೈಮ್ ನೋಡೋದು ಓವರ್ ಹೆಡ್ ಪ್ರೊಜೆಕ್ಟರ್. ಇದು 74-75 ಇಸವಿ ಎಂದು ನೆನಪಿಟ್ಕೊಳ್ಳಿ. ಸುಮಾರು 50 ನಮ್ಮ ಸ್ಕೂಲಲ್ಲೂ ಒಂದು ಓವರ್ ಹೆಡ್ ಪ್ರೊಜೆಕ್ಟರ್ ಇದ್ದರೆ ಎಷ್ಟು ಖುಷಿ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತಿತ್ತು. ಆದರೆ ತೆಗೆದುಕೊಳ್ಳುವ ಸಾಧ್ಯತೆಯೂ ಇರಲಿಲ್ಲ. ಅಂದಿನ ಒಂದು ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಮತ್ತು ಈಗ ನಿವೃತ್ತಿ ಆದ ನಂತರದ ವ್ಯತ್ಯಾಸ ಯಾಕೆಂತ ಹೇಳಿದರೆ, ನೀವು ಮಾತಿನ ಬಿಗಿನಿಂಗಿಂದ ಮತ್ತು ನಮಗೆ ಗೊತ್ತಿರುವ ಹಾಗೆ ನೀವು ವಿಜ್ಞಾನ ಶಿಕ್ಷಕರು. ಹಾಗಿದ್ದಾಗ ವಿಜ್ಞಾನ ಅಂತ ಹೇಳುವಂಥ ಸಬ್ಜೆಕ್ಟನ್ನು ನೀವು ನಿಮ್ಮ ವೃತ್ತಿ ಜೀವನದ್ದಕ್ಕೂ ನೀವು ಪಾಠ ಮಾಡ್ಕೊಂಡು ಬಂದಿದ್ದೀರಿ. ಈಗ ನಿವೃತ್ತಿ ಆದ ನಂತರದ ಜೀವನಕ್ಕೂ ಅದು ಹೇಗೆ ನಿಮಗೆ ಹೆಲ್ಪ್ ಆಗ್ತಾ ಉಂಟು? ಅಂದರೆ ನಿಮ್ಮ ಬದುಕಿನಲ್ಲಿ ಆ ವಿಜ್ಞಾನ ಅಂತ ಹೇಳೋ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆ? ವಿಜ್ಞಾನ ನನಗೆ ಅಂದು ಇಷ್ಟ, ಇಂದಿಗೂ ಇಷ್ಟವೇ. ನಾವು ಜನರೆಲ್ಲರೂ ಕೂಡ ವಿಜ್ಞಾನಿಗಳಾಗಲಿಕ್ಕೆ ಆಗದಿದ್ದರೂ ಅಥವಾ ಸೈನ್ಸ್ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆಗದಿದ್ದರೂ ವೈಜ್ಞಾನಿಕ ಚಿಂತನೆ ಪ್ರತಿಯೊಬ್ಬರಲ್ಲೂ ಇರಬೇಕು. ಅದು ಅವಿದ್ಯಾವಂತನಾದರೂ ಸರಿ, ವೈಚಾರಿಕತೆ ಇರಬೇಕು. ವಿಜ್ಞಾನ ನಾನು ಇಷ್ಟಪಡಲಿಕ್ಕೆ ಕಾರಣ ಅದು ನಮ್ಮಲ್ಲಿ ವೈಚಾರಿಕತೆಯನ್ನು ಸೃಷ್ಟಿ ಮಾಡ್ತದೆ, ವೈಜ್ಞಾನಿಕ ದೃಷ್ಟಿಕೋನ ಉಂಟು ಮಾಡ್ತದೆ. ನಮ್ಮ ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದಕ್ಕೆ ಆ ವೈಚಾರಿಕತೆ ಮುಖ್ಯ. ಉದಾಹರಣೆಗೆ ಕೆಲವು ಸೈನ್ಸ್ ಮ್ಯಾಜಿಕ್ಗಳಿವೆ. ಆ ಸೈನ್ಸ್ ಮ್ಯಾಜಿಕ್ಗಳನ್ನೇ ಬಳಸಿಕೊಂಡು ಕೆಲವು ಮನುಷ್ಯರು ಜನರನ್ನು ಮೋಸ ಮಾಡಿ ದೊಡ್ಡ ಸಂಪತ್ತನ್ನು ಅಪಹರಿಸ್ತಿದ್ರು. ವಿಷಯಗಳನ್ನು ಮಕ್ಕಳಿಗೆ ನಾನು ಸೈನ್ಸ್ ಕ್ಲಾಸುಗಳಲ್ಲಿ ಹೇಳಿಕೊಡ್ತಿದ್ದೆ. ಕೆಲವು ಪ್ರಯೋಗಗಳನ್ನು ಕೂಡ ಸೈನ್ಸಿಗೆ ಸಂಬಂಧಪಟ್ಟ ಕೆಲವು ಪ್ರಯೋಗಗಳನ್ನು ಮಾಡಿ ಈ ಮ್ಯಾಜಿಕ್ಗಳನ್ನು ಕೂಡ ತೋರಿಸಿಕೊಡ್ತಿದ್ದೆ. ನಿಮಗೆ ಯಾವುದೆಲ್ಲ ತೋರಿಸಿದೆ ನನಗೆ ನೆನಪಿಲ್ಲ. ಅಂಗೈಯಲ್ಲಿ ಭಸ್ಮ ಮಾಡುವ ಒಂದು ಟೆಕ್ನಿಕ್ ಇದೆ. ಒಂದು ನಾಣ್ಯವನ್ನು ಮಂತ್ರಿಸಿ ನಿಮ್ಮ ಕೈಗೆ ಕೊಟ್ಟು ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ ಅಂತ ಹೇಳೋದು. ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಕೈ ಬಿಸಿ ಆಗ್ತದೆ. ಕೈ ಓಪನ್ ಮಾಡುವಾಗ ಕೈಯೊಳಗೆ ಭಸ್ಮ, ನಾಣ್ಯವೂ ಇರ್ತದೆ ಇದೆ, ಅದರೊಳಗೆ ಭಸ್ಮವೂ ಹುಟ್ಟಿರ್ತದೆ. ಇದರ ಸೀಕ್ರೆಟ್ ಎನ್ನುವುದು ಗೊತ್ತಿಲ್ಲದವನಿಗೆ ಇದು ಬಹಳ ಆಶ್ಚರ್ಯಕರ ವಿಷಯ. ತನ್ನ ಕೈಯಲ್ಲಿ ಒಂದು ನಾಣ್ಯ ಇದೆ,
ತನ್ನ ಕೈಯೊಳಗೆ ಭಸ್ಮ ಸೃಷ್ಟಿಯಾಗಿದೆ. ಕೆಲವೇ ಒಂದು ಅರ್ಧ ಮಿನಿಟ್ ಕೈ ಮುಷ್ಟಿ ಹಿಡ್ಕೊಂಡದ್ದು ಅಷ್ಟೇ, ಕೈ ಬಿಸಿಯಾಗಿಬಿಟ್ಟಿದೆ, ಒಳಗೆ ಭಸ್ಮ ಸೃಷ್ಟಿಯಾಗಿದೆ ಅಂತ ಹೇಳುವಾಗ ಜನರಿಗೆ ಆಶ್ಚರ್ಯ ಆಗ್ತದೆ. ಸಾಮಾನ್ಯವಾಗಿ ಈ ಸೈನ್ಸ್ ಗೊತ್ತಿಲ್ಲದವರು ಅದನ್ನು ಮಾಡಿದಂಥ ಬಾಬಾನ ಕಾಲಿಗೆ ಬಿದ್ದು ಬಿಡ್ತಾರೆ. ಅದರಲ್ಲಿರೋದಷ್ಟೇ, ನಾಣ್ಯ ಅಲ್ಯೂಮಿನಿಯಂ ನಾಣ್ಯ, ಹಳೆಯ ಕಾಲದ ನಮ್ಮ ಹಳೆಯ 10 ಪೈಸೆ 5 ಪೈಸೆ ಇತ್ಯಾದಿ ನಾಣ್ಯಗಳನ್ನು ನೋಡಿದ್ದೀರಾ? ನೀವು ಬಹುಶಃ ನೋಡಿ ಇರಲಿಕ್ಕಿಲ್ವ ಅಂತ. ಅಲ್ಯೂಮಿನಿಯಂ ನಾಣ್ಯಗಳು ಇದ್ದವು. ಈ ಅಲ್ಯೂಮಿನಿಯಂ ನಾಣ್ಯವನ್ನು ಒಂದು ಕೆಮಿಕಲಲ್ಲಿ ಮುಳುಗಿಸಿ, ಒಂದು ದ್ರಾವಣದಲ್ಲಿ ಮುಳುಗಿಸಿ, ಬಟ್ಟೆಯಿಂದ ಒರೆಸಿ ಅದನ್ನು ಕೊಟ್ಟುಬಿಟ್ರೆ ಆಯಿತು. ಅದರಲ್ಲಿ ರಿಯಾಕ್ಷನ್ ಆಗ್ತದೆ. ಅದು ಒಂದು ಪುಡಿ, ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ ಇರಬೇಕು ಬಹುಶಃ, ಆಗ್ತದೆ. ಅದು ಪುಡಿಯಾಗಿ ಭಸ್ಮವಾದ ರೂಪದಲ್ಲಿ ಕಾಣಿಸ್ತದೆ ಅಷ್ಟೇ. ಹಾಗೆ ನೀರಿನಿಂದ ಬೆಂಕಿ, ಒಂದು ತುಂಡು ಸೋಡಿಯಂ ಅನ್ನು ಒಂದು ಪಾತ್ರೆಯಲ್ಲಿ ಅಡಿಯಲ್ಲಿ ಇಟ್ಟು ಅದರ ಮೇಲೆ ಸ್ವಲ್ಪ ಕಾಗದ ಚೂರುಗಳನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಸಿಂಪಡಣೆ ಮಾಡಿದ್ದು ಬಿಟ್ಟರೆ ಸಾಕು, ತಕ್ಷಣ ಬೆಂಕಿ ಹತ್ತಿಕೊಳ್ತದೆ. ಯಾಕೆಂದರೆ ಸೋಡಿಯಂ ಮೇಲೆ ನೀರು ಬಿದ್ದರೆ ಕೂಡಲೇ ರಿಯಾಕ್ಷನ್ ಆಗ್ತದೆ, ಬೆಂಕಿ ಹತ್ಕೊಂಡು ಬಿಡ್ತದೆ. ಈ ರೀತಿ ಜನರನ್ನು ಮೋಸ ಮಾಡುವವರಿದ್ದಾರೆ. ದೇವರು ದೆವ್ವಗಳ ಹೆಸರು ಹೇಳಿಕೊಂಡು ಜನರನ್ನು ಮೋಸ ಮಾಡ್ತಾರೆ. ತಮ್ಮ ಕೈಯಲ್ಲಿದ್ದ ಹಣವನ್ನು ಕಳ್ಕೊಳ್ತಾರೆ. ಮತ್ತು ಅವರ ಯೋಚನಾ ಶಕ್ತಿಯೇ ಕುಂದಿ ಹೋಗ್ತದೆ. ಅದು ಅರ್ಥ ಮಾಡಿಕೊಳ್ಬೇಕಿದ್ರೆ ವೈಚಾರಿಕತೆ ಬೆಳೆಸಬೇಕು. ಎಸ್, ಅಂದರೆ ಪ್ರಪಂಚ ನಿಂತಿರೋದು ವಿಜ್ಞಾನದ ಮೇಲೆ. ಖಂಡಿತ. ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಸರ್ ನೀವು ಎದುರಿಸಿದಂಥ ಒಂದು ಯಾವುದಾದ್ರೂ ಸವಾಲುಗಳನ್ನು ನೀವು ಎದುರಿಸಿದ್ದೀರಾ? ನನಗೆ ಬಹಳ ನೋವಾಗುವಂತಹ ವಿಷಯ ಅಂದರೆ SSLC ಪೇಪರ್ ವ್ಯಾಲ್ಯೂಯೇಷನಿಗೆ ಹೋದಾಗ ಮಾಸ್ ಕಾಪಿಂಗ್ ಆದದ್ದು ಕಾಣಿಸ್ತದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಾತ್ರ ಸಮರ್ಪಕವಾಗಿ SSLC ಎಕ್ಸಾಮ್ ನಡೆಯುವುದು. ಕರೆಕ್ಟ್. ಉಳಿದ ಜಿಲ್ಲೆಗಳಲ್ಲಿ, ನನ್ನ ಸರ್ವಿಸಲ್ಲಿ ನಾನು ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದೇನೆ. ಉಳಿದ ಜಿಲ್ಲೆಗಳಲ್ಲಿ ಮಾಸ್ ಕಾಪಿಂಗ್ ನಡೀತದೆ. ಎಲ್ಲ ಶಾಲೆಗಳು ಅಂತ ಹೇಳೋದಿಲ್ಲ, ಆದರೆ ಎಲ್ಲ ಜಿಲ್ಲೆಗಳಲ್ಲೂ ನಡೀತದೆ. ಹೇಗೆ ಅಂತ ಹೇಳ್ತೇನೆ. ನಾವು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾ ಹೋದಾಗ ವಿದ್ಯಾರ್ಥಿ ಇಡೀ ಫಸ್ಟ್ 2, 3 ಅಥವಾ 3-4 ಪುಟಗಳಲ್ಲಿ ಅವು ಬರೆದಿರೋದರಲ್ಲಿ ಅವನಿಗೆ 5 ಅಥವಾ 6 ಮಾರ್ಕ್ ಮಾತ್ರ ಸಿಕ್ಕಿರ್ತದೆ. ಆಮೇಲೆ ಯಾರೋ ಒಬ್ಬ ಬಂದು ಕ್ಲಾಸ್ ರೂಮ್ನೊಳಗೆ ಬಂದು ಉತ್ತರಗಳನ್ನು ಡಿಕ್ಟೇಟ್ ಮಾಡಿ ಫ್ರಮ್ ದ ಬಿಗಿನಿಂಗ್ 1ರಿಂದ ಕೊನೆಯವರೆಗೆ ಡಿಕ್ಟೇಟ್ ಮಾಡ್ತಾನೆ ಅಥವಾ ಬೋರ್ಡಲ್ಲಿ ಬರೆದು ಕೊಡ್ತಾನೆ. ಅದನ್ನು ಮಕ್ಕಳು ಕಾಪಿ ಹೊಡಿತಾರೆ. ಈ 5 ಅಥವಾ 6 ಮಾರ್ಕ್ ಮಾತ್ರ ತೆಗೆಯುವ ಯೋಗ್ಯತೆ ಇದ್ದ ವಿದ್ಯಾರ್ಥಿಗೆ 90-95 ಮಾರ್ಕ್ ಹಾಕಬೇಕಾದಂಥ ದುಸ್ಥಿತಿ ಬರುವಾಗ ಅಧ್ಯಾಪಕನಾದ ನನಗೆ ಎಷ್ಟು ನೋವಾಗಬೇಕು. ನನ್ನ ವಿದ್ಯಾರ್ಥಿಗಳು 25-26 ಮಾರ್ಕ್ ತೆಗೆದು ಫೇಲ್ ಆಗ್ತಾರೆ ಕೆಲವರು. ಅಲ್ಲಿ 5-6 ಮಾರ್ಕ್ ತೆಗೆದವ 85-90-95 ಮಾರ್ಕ್ ಪಡಿತಾನೆ. ನೋವಾಗದಿರ್ತದ? ಖಂಡಿತ. ಕೊನೆಗೆ ನಾನು SSLC ವ್ಯಾಲ್ಯೂಯೇಷನ್ಗೆ ಹೋಗೋದು ಬೇಡ ಅಂತ ಮನೆಯಲ್ಲಿ ಕೂತದೆ. ಹಲವು ವರ್ಷ ಹೋಗಲಿಲ್ಲ. ಆದರೆ ಸರ್ಕಾರದ ಆರ್ಡರ್ ಬಂತು, ಹೋಗಲೇಬೇಕು. ಯಾಕಂದರೆ ನಾವು ಮಾಡಬೇಕಲ್ಲ ಕೆಲಸ, ನಮ್ಮ ಡ್ಯೂಟಿ ಅದು. ಮತ್ತು ಹೋದೆ. ಆದರೆ ನಾನು ಆ ವಿಷಯದಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದೆ, ರಾಮಕೃಷ್ಣ ಹೆಗಡೆ ಅವರಿಗೆ. ನನ್ನ ಲೆಟ್ರನ್ನು ಯಾರು ನೋಡ್ತಾರೆ? ನಾನು ಬರೆದಿದ್ದೇನೆ ಅಷ್ಟೇ. ಅವರ PA ಬಹುಶಃ ಅದನ್ನು ತೆಗೆದು ಕಷ್ಟಪಟ್ಟು ಹಾಕಿರಬೇಕು ಅಷ್ಟೇ, ನೋಡಿರಲಿಲ್ಲ. ಅದೊಂದು ನನಗೆ ಮರೆಯಲಾರದಂಥ ನೋವದು, SSLCಯಲ್ಲಿ ಮಾಸ್ ಕಾಪಿ. ಸರ್, ನೀವು ಹೇಳಿದಿರಿ ನಿಮಗೆ ಭಾಳ ಬೇಸರ ಕೊಟ್ಟಂಥದ್ದು ಮಾಸ್ ಕಾಪಿ ಆಗ್ತಾಯಿತ್ತು. ವ್ಯಾಲ್ಯೂಯೇಷನಲ್ಲಿ ಹೋದಾಗ ನಿಮಗೆ ಅದು ಭಾಳ ಬೇಸರ ತರ್ತಾಯಿತ್ತು ಅಂತೇಳಿ. ಸರ್, ನೀವು ಅದರ ವಿರುದ್ಧವಾಗಿ ಏನಾದರೂ ಧ್ವನಿ ಎತ್ತಿದ್ದೀರಾ? ಈ ಸಾಮೂಹಿಕ ನಕಲಿನ ಬಗ್ಗೆ ನನ್ನ ಮೇಲಧಿಕಾರಿಗಳಿಗೆ, ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಾಗ ಅಲ್ಲೇ ನಮಗೆ ಮೇಲಧಿಕಾರಿಗಳು ಇರ್ತಾರಲ್ಲ, ಅವರಿಗೆಲ್ಲ ತಿಳಿಸಿದೆ. ಅವರು ಹೇಳ್ತಾರೆ, ಇದು ಮಾಮೂಲಿ ವಿಷಯ, ನೀವು ತಲೆ ಕೆಡಿಸಿಕೊಳ್ಬೇಡಿ, ನೀವು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಹೋಗಿ, ನಾವೇನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ನಾನು ಇದೇ ವಿಷಯವನ್ನು ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ ಅವರಿಗೆ ಲೆಟ್ರ್ ಬರೆದೆ.
ಸರ್ ನನಗೆ ಬಹಳ ನೋವಾಗ್ತದೆ, ಈ ರೀತಿ ಸಾಮೂಹಿಕ ನಕಲು ನಡೀತಾ ಇದೆ ಅಂತ. ಆ ಲೆಟ್ರನ್ನು ಮಾನ್ಯ ಮುಖ್ಯಮಂತ್ರಿಗಳು ಓದಿದ್ರಾ ನೋಡಿದ್ರೆ ನನಗೆ ಗೊತ್ತಿಲ್ಲ. ಅವರ ಪಿ ಅದನ್ನು ಬಹುಶಃ ಕಸದ ಬಟ್ಟಿಗೆ ಎಸ್ತಿರ್ಬೇಕಷ್ಟೇ, ಯಾವ ರಿಪ್ಲೈನು ನನಗೆ ಬರಲಿಲ್ಲ. ಆದರೆ ಮುಖ್ಯಮಂತ್ರಿ ನೋಡಿರಲಿಕ್ಕೆ ಇಲ್ಲ, ಯಾಕಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಅದು ಮಾಮೂಲಿ ವಿಷಯ. ಅದು ಬಹುಶಃ ಇವತ್ತಿಗೂ ಕೂಡ ಅದೇ ಮಾಮೂಲಿ ಹಾಗೆ ನಡೀತಾ ಇದೆ. ಇನ್ನೀಗ ಸ್ವಲ್ಪ ಕ್ಯಾಮ್ರಾಗಳನ್ನೆಲ್ಲ ಇಟ್ಟುಕೊಂಡು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ಅದು ಒಳ್ಳೆಯದು. ಕರೆಕ್ಟ್ ಸರ್, ನೀವು ಹೇಳಿದ್ದು. ಈಗ ಆ ಒಂದು ಮಾಸ್ ಕಾಪಿ ಅಂತ ಹೇಳುವಂಥ ವಿಷಯ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಏನು ಅಂತ ಹೇಳಿದರೆ, ಪರೀಕ್ಷಾ ಕೇಂದ್ರದಲ್ಲಿ CC ಕ್ಯಾಮರಾದ ಅಳವಡಿಕೆ ಕಡ್ಡಾಯ ಆಗಿದೆ. ಸೊ ಹಾಗಂತ ಹೇಳಿದರೆ ಪೂರ್ತಿಯೂ ನಿಂತಿದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಈಗದ ಶಿಕ್ಷಣದ ವ್ಯವಸ್ಥೆ ಬದಲಾಗಿದೆ, ಅದು ನಮಗೆ ಗೊತ್ತಿರುವಂಥ ವಿಷಯ ಸರ್. ಮಕ್ಕಳಲ್ಲಿ ಓದಿನ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಏನು ಮಾಡ್ತಾ ಇದ್ರಿ ಸರ್? ಏನೆಲ್ಲ ಒಂದು ಚಟುವಟಿಕೆಗಳನ್ನ ಏನಾದ್ರು ಮಾಡಿಸ್ತಾ ಇದ್ದೀರಾ? ಅದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಎಲ್ಲ ಮಕ್ಕಳಿಗೂ ಸೈನ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತ. ಕ್ಲಾಸಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಕೆಲವರಿಗೆ ಒಂಥರ ಅಂಜಿಕೆ ಇರ್ತದೆ. ಎಲ್ಲ ಮಕ್ಕಳು ಕೇಳ್ತಾರಲ್ಲ, ನಕ್ಕು ಬಿಡ್ತಾರೇನೋ ಅಂತ. ಅದಕ್ಕೊಂದು ಐಡಿಯಾ ಮಾಡಿದೆ. ಯಾಕಂದರೆ ಇದು ನನ್ನದು ಅನುಭವ. ಕ್ಲಾಸಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅಧ್ಯಾಪಕರ ಹತ್ರ ನೇರ ಪ್ರಶ್ನೆ ಕೇಳಲಿಕ್ಕೆ ಕ್ಲಾಸಲ್ಲಿ ಎದ್ದು ಅಂತ ಕೇಳೋದೇ ನನಗೂ ಇರಲಿಲ್ಲ. ಆದ್ದರಿಂದ ಆ ರೀತಿಯ ವಿದ್ಯಾರ್ಥಿಗಳಿರ್ಬೋದು ಅಂತ ಅವ್ರ ಹತ್ರ ಮಕ್ಕಳಿಗೊಂದು ಉಪಾಯ ಹೇಳಿಕೊಟ್ಟೆ. ನಾನೊಂದು ಕ್ವಶನ್ ಬಾಕ್ಸ್ ನಮ್ಮ ಶಾಲೆಯ ನೋಟಿಸ್ ಬೋರ್ಡ್ ಹತ್ರ ಇಡ್ತೇನೆ, ನಿಮಗೆ ನೆನಪಿರಬೇಕು. ಅದರಲ್ಲಿ ಕ್ವಶನ್ ಬಾಕ್ಸಿಂದಲೇ ಬರೆದಿಡೋದು. ಸೈನ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಯಾವುದೇ ಇರಲಿ, ನಾನು ಕಲಿಸೋ ಸಬ್ಜೆಕ್ಟ್ ಆಗಿರಲಿ ಅಲ್ಲದೇ ಇರಲಿ, ಈ ಪ್ರಶ್ನೆ ಬರೆದು ಹಾಕಿ ನಿಮ್ಮ ಕ್ಲಾಸನ್ನು ಕೂಡ ಬರೀರಿ. ಯಾಕಂದರೆ ಯಾವ ಕ್ಲಾಸಲ್ಲಿ ನಾನು ಉತ್ತರ ಕೊಡಬೇಕು ನಂಗೆ ಗೊತ್ತಾಗಬೇಕಲ್ಲ. ಹಾಗೆ ಪ್ರತಿದಿನ ಹಲವಾರು ಪ್ರಶ್ನೆಗಳು ಪ್ರತಿ ಕ್ಲಾಸಿನಿಂದ ಸಿಗ್ತಿತ್ತು. ನಾನು ಈ ಕ್ವಶನ್ಸನ್ನು ತೆಗೆದುಕೊಂಡು ಆಯಾ ಕ್ಲಾಸಿಗೆ ಕ್ವಶನ್ಸನ್ನು ಆಯಾ ಕ್ಲಾಸುಗಳಲ್ಲಿ ಪ್ರಶ್ನೆ ಓದಿ ಅದಕ್ಕೆ ಉತ್ತರ ಕೊಡ್ತಿದ್ದೆ. ಅದು ಮಕ್ಕಳಿಗೆ ಖುಷಿಯಾಗ್ತಿತ್ತು. ಎರಡನೇದು, ನಾವು ಕ್ಲಾಸ್ ಬಿಟ್ಟು ಅಂದರೆ ಸಬ್ಜೆಕ್ಟಿಂದ ಹೊರಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಕ್ಕಿಂತ ಸ್ವಲ್ಪ ಹೊರಗೆ ಹೋಗಬೇಕಾಗ್ತದೆ. ಕೆಲವೆಲ್ಲ ಸಮಸ್ಯೆ ಅವರಿಗೆ ತಿಳಿಸಿ ಉತ್ತರ ಹೇಳಿಕೊಡಬೇಕಿದ್ರೆ. ಫಾರ್ ಎಕ್ಸಾಂಪಲ್, ಮಕ್ಕಳು ಕೇಳ್ತಾರೆ, ಸೂರ್ಯ ಅಷ್ಟು ದೂರದಲ್ಲಿದ್ದಾನೆ, ಆ ಸೂರ್ಯನಲ್ಲಿ ಹೈಡ್ರೋಜನ್ ಇದೆ, ಹೀಲಿಯಮ್ ಇದೆ, ಇನ್ನೇನು ಆಕ್ಸಿಜನ್ ಇದೆ, ಕಾರ್ಬನ್ ಇದೆ ಅಂತ ಎಲ್ಲ ಹೇಗೆ ಗೊತ್ತಾಗೋದು ನಮಗೆ? ಅದಕ್ಕೆ ಈ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕಿದ್ರೆ ಅವರಿಗೆ ಸ್ಪೆಕ್ಟ್ರೋಸ್ಕೋಪ್ ತೋರಿಸಿಕೊಡಬೇಕು. ರೋಹಿತ ದರ್ಶಕ ಅಂತ ಹೇಳಿದರೆ ಒಂದು ಟೆಲಿಸ್ಕೋಪ್. ಅದು ಒಂದು ಬಾಕ್ಸಿನ ಒಳಗೆ ಒಂದು ಬಲ್ಬನ್ನಿಟ್ಟು, ಅದು ಮರ್ಕ್ಯುರಿ ಲ್ಯಾಂಪ್ ಇರ್ಬೋದು, ಸೋಡಿಯಂ ಲ್ಯಾಂಪ್ ಇರ್ಬೋದು, ಹೀಗೆ ಬೇರೆ ಬೇರೆ ಲ್ಯಾಂಪ್ಗಳನ್ನಿಟ್ಟು ಆ ಬಾಕ್ಸಿಗೆ ಸಣ್ಣ ಸ್ಲಿಟ್, ಸಣ್ಣ ಒಂದು ರಂಧ್ರ ಇದೆ. ಆ ರಂಧ್ರಕ್ಕೆ ನಾವು ನಮ್ಮ ಟೆಲಿಸ್ಕೋಪನ್ನು ಅಳವಡಿಸಿಡಬೇಕು. ಅದರ ಜೊತೆಗೆ ಸ್ಪೆಕ್ಟ್ರಮ್ ಪಡೆಯುವುದಕ್ಕೋಸ್ಕರ ಪಟ್ಟಕ ಇದೆ, ಇವುಗಳನ್ನೆಲ್ಲ ಜೋಡಣೆ ಮಾಡಲಿಕ್ಕಿದೆ. ಆ ಸ್ಪೆಕ್ಟ್ರಮ್ ನೋಡುವಾಗ ಮರ್ಕ್ಯುರಿ ಲ್ಯಾಂಪಿನ ಸ್ಪೆಕ್ಟ್ರಮ್ ಅಂದರೆ ಈ ಪಟ್ಟಕದ ಮೂಲಕ ಸೂರ್ಯನ ಒಳಗೆ ಹೋದಾಗ 7 ಬಣ್ಣಗಳು ಸಿಗ್ತವೆ ಅನ್ನೋ ಗೊತ್ತಿದೆಯಲ್ಲ, ನೋಡಿರ್ತೀರಿ. ಅದೇ ಥರ ಒಂದು ಸ್ಪೆಕ್ಟ್ರಮ್ ಸಿಗ್ತದೆ. ಸೋಡಿಯಂ ಲ್ಯಾಂಪ್ನಿಂದ ಬರುವ ಬೆಳಕಿಗೆ 2 ಯೆಲ್ಲೋ ಲೈನ್ಸ್, ಸಮಾನಾಂತರವಾದ 2 ಹಳದಿ ರೇಖೆಗಳು ಸಿಗ್ತವೆ. ಅದು ಸೋಡಿಯಂನ ಸಿಗ್ನೇಚರ್. ಅದು ಹಾಗೆ ಪ್ರತಿಯೊಂದು ಧಾತುವಿಗೂ ಅವುಗಳನ್ನು ಜ್ವಲಿಸುವಾಗ, ಅಂದರೆ ಕಬ್ಬಿಣವನ್ನು ಕೂಡ ಮೆಲ್ಟ್ ಮಾಡಿ ಅದು ಹೊಳೆಯುವಂತೆ ಕಾಯಿಸಿದಾಗ ಅದರಿಂದ ಬರುವ ಪ್ರಕಾಶ, ಅದರ ಸಿಗ್ನೇಚರ್, ಅದರ ಸ್ಪೆಕ್ಟ್ರಮ್ ನೋಡಿದರೆ ಗೊತ್ತಾಗ್ತದೆ. ಆದರೆ ನಾನು ಈ ಸೋಡಿಯಂ, ಮರ್ಕ್ಯುರಿ ಮತ್ತು ನಮ್ಮ ಸಾಮಾನ್ಯ ಕೆಲವು ಲ್ಯಾಂಪ್ಗಳ ಸ್ಪೆಕ್ಟ್ರಮನ್ನು ಮಕ್ಕಳಿಗೆ ತೋರಿಸಿ, ಅದರಲ್ಲಿ ಎಸ್ಪೆಷಲಿ ಸೋಡಿಯಂನದ್ದು ಆ 2 ಸಮಾನಾಂತರವಾದ 2 ಹಳದಿ ರೇಖೆಗಳು ಬರ್ತವೆ ಅಂತ ಅದು ಕರೆಕ್ಟಾಗಿ ತೋರಿಸಿದ್ದು ಸೋಡಿಯಂ. ಈ ಸೂರ್ಯನ ಬೆಳಕನ್ನು
ವಿಜ್ಞಾನಿಗಳು ನನಗೆ ಅಷ್ಟು ರೀತಿಯಲ್ಲಿ ವಿಶ್ಲೇಷಿಸಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಎಲ್ಲೋ ಮಿಕ್ಸ್ ಇರ್ತವೆ. ಅವುಗಳನ್ನು ಬೇರ್ಪಡಿಸಿ ವಿಶ್ಲೇಷಿಸಿ ನೋಡುವಾಗ ಅದರಲ್ಲಿ ಸೂರ್ಯನಲ್ಲಿ ಸೋಡಿಯಂ ಇದೆ, ಹೈಡ್ರೋಜನ್ ಸ್ಪೆಕ್ಟ್ರಮ್ ಬೇರೆ, ಆಕ್ಸಿಜನ್ ಸ್ಪೆಕ್ಟ್ರಮ್ ಬೇರೆ, ಹೀಲಿಯಂ ಸ್ಪೆಕ್ಟ್ರಮ್ ಬೇರೆ, ಹೀಗೆ ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಎಂಬುದು ಕೂಡ ತಿಳಿಯುತ್ತದೆ. ಒಂದು ಐಡಿಯಾ ಸಿಗ್ತದಲ್ಲ ಮಕ್ಕಳಿಗೆ. ಸ್ಪೆಕ್ಟ್ರಮ್ನಿಂದ ವಸ್ತುವನ್ನು ನಕ್ಷತ್ರದ ಸ್ಪೆಕ್ಟ್ರಮ್ ಕೂಡ ನೋಡಿಕೊಂಡು ಆ ನಕ್ಷತ್ರದಲ್ಲಿ ಯಾವ ಅನಿಲ ಇದೆ ಅಂತ ತಿಳಿಯಬಹುದು ಅಂತ ಗೊತ್ತಾಗ್ತದಲ್ಲ. ಹಾಗೆಯೇ ಹಲವಾರು ಡಿಸ್ಚಾರ್ಜ್ ಟ್ಯೂಬ್ಗಳಿವೆ. ಅಂದರೆ ಅವುಗಳನ್ನು ಲ್ಯಾಬ್ನಲ್ಲಿ ಇದ್ದ ತಕ್ಷಣ ಅಧ್ಯಾಪಕರಿಗೆ ಬಳಸಲಿಕ್ಕೆ ಬರೋದಿಲ್ಲ. ಅವರು ತಿಳಿದಿರಬೇಕು ಹೇಗೆ ಅಂತ, ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕಾಗ್ತದೆ. ಇನ್ನು ಅವುಗಳಿಗೆ ಜೋಡಿಸಬೇಕಾದ ಇದೆಲ್ಲ ಪಡಿಬೇಕಿದ್ರೆ ನಮ್ಮ ಸಾಮಾನ್ಯ ಇದರಲ್ಲಿ ಕೆಲವು ಉರಿಯುವುದಿಲ್ಲ. ಅದಕ್ಕೆ 450 ವೋಲ್ಟ್ ಬೇಕು. ನಮ್ಮದು 230 ವೋಲ್ಟಲ್ಲಿ ಉರಿಯುವುದಿಲ್ಲ. ಅದಕ್ಕೆ 450 ವೋಲ್ಟ್ ಕೊಡಬೇಕಿದ್ರೆ ಟ್ರಾನ್ಸ್ಫಾರ್ಮರ್ ಫಿಟ್ ಮಾಡಬೇಕಾಗುತ್ತದೆ. ಅದೆಲ್ಲ ಅಧ್ಯಾಪಕನಿಗೆ ಗೊತ್ತಿರಬೇಕು. ನಾನು ಅದಕ್ಕೋಸ್ಕರ ಬೇರೆ ಬೇರೆ ಕಾಲೇಜುಗಳ ಲ್ಯಾಬ್ಗಳಲ್ಲಿ ಕಾಲೇಜ್ ಅಧ್ಯಾಪಕರ ಹತ್ರ ಕೇಳಿ ತಿಳ್ಕೊಂಡು ಅವರ ಲ್ಯಾಬ್ನ ಪ್ರಯೋಗಗಳನ್ನು ಇದೆಲ್ಲ ನೋಡಿ ತಿಳ್ಕೊಳ್ತಿದ್ದೆ. ಎಲ್ಲೆಲ್ಲಿ ಸೈನ್ಸ್ ಎಕ್ಸಿಬಿಷನ್ ಆಗ್ತಿದೆ ಕಾಲೇಜುಗಳಲ್ಲಿ ನೋಡ್ತಿದ್ದೆ. ಹಾಗೆಯೇ ಹಲವಾರು ತಾರಾಲಯಗಳನ್ನು, ಪ್ಲ್ಯಾನೆಟೋರಿಯಮ್ಗಳನ್ನು ನಾನು ನೋಡ್ತೇನೆ. ನಮ್ಮ ಮಂಗಳೂರಲ್ಲಿ ಪ್ಲ್ಯಾನೆಟೋರಿಯಮ್ ಅನ್ನೋದು ಇತ್ತೀಚೆಗೆ, ಬರೀ ಒಂದು 10-20 ವರ್ಷಗಳ ಈಚೆಗೆ. ಅದಕ್ಕೆ ಮೊದಲು ಕ್ಯಾಲಿಕಟ್, ಚೆನ್ನೈ, ಬೆಂಗಳೂರು ಅಲ್ಲೆಲ್ಲ ತಾರಾಲಯಗಳಿದ್ದು. ಅಂಥ ತಾರಾಲಯಗಳನ್ನೆಲ್ಲ ನೋಡಿಕೊಂಡು ವಿಷಯಗಳನ್ನು ಅರ್ಥ ಮಾಡಿಕೊಂಡೆ. ಹಾಗೆ ಬೇರೆ ಬೇರೆ ರಾಜ್ಯಗಳ ಸೈನ್ಸ್ ಮ್ಯೂಸಿಯಮ್ಗಳನ್ನು ನೋಡಿಕೊಂಡು ಹೊಸ ಹೊಸ ಐಡಿಯಾ ಸಿಗ್ತವೆ ನಮಗೆ. ಅವುಗಳನ್ನು ನನ್ನದೇ ಎಷ್ಟು ಇಲ್ಲಿ ಅಳವಡಿಸ್ಲಿಕ್ಕೆ ಸಾಧ್ಯ ಅಷ್ಟು ಅಳವಡಿಸ್ತಿದ್ದೆ. ಆಗ ಮಕ್ಕಳಿಗೆ ಅದು ಖುಷಿ ಆಗ್ತದೆ. ಅದನ್ನು ಮಕ್ಕಳು ಸಬ್ಜೆಕ್ಟ್ ಅರ್ಥ ಮಾಡಿದರೆ ಅವ್ರ ಕ್ಲಾಸಲ್ಲಿ ಗಲಾಟೆ ಮಾಡುವುದಿಲ್ಲ, ಅವರಿಗೆ ಬೈಯೋ ಅವಶ್ಯಕತೆಯೂ ಇರುವುದಿಲ್ಲ. ಯಾವಾಗ ನಾವು ಹೇಳೋದು ಅವರಿಗೆ ಅರ್ಥ ಆಗೋದಿಲ್ಲ ಆವಾಗ ಅವರು ಗಲಾಟೆ ಮಾಡ್ತಾರೆ, ಶುರು ಮಾಡ್ತಾರೆ ಪರಸ್ಪರ ಮಾತನಾಡಿಕೊಂಡು. ಅವರಿಗೆ ವಿಷಯ ಅರ್ಥ ಆಯಿತು ಅಂದರೆ, ಅರ್ಥ ಆಗ್ತಾ ಇದೆ ಅಂತಾದರೆ ಅವ್ರು ಕಿವಿ ಕೊಟ್ಟು ಕೇಳ್ತಾ ಇರ್ತಾರೆ. ಅಷ್ಟೇ ಟೆಕ್ನಿಕ್ ಇರೋದು. ಬಾಯಿಪಾಠದ ಓದಿಗಿಂತ ಅರ್ಥ ಮಾಡಿಕೊಂಡು ಓದುವಂಥದ್ದು ಸರಿಯಾದ ಒಂದು ಕ್ರಮ. ಹೌದು. ಕೆಲವೊಮ್ಮೆ ಬಾಯಿಪಾಠ ಮಾಡಿದ ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿಗಿಂತ ಹೆಚ್ಚು ಅಂಕ ಗಳಿಸಬಹುದು, 100ಕ್ಕೆ 100 ಗಳಿಸ್ಬೋದು. ಆದರೆ 90 ಮಾರ್ಕ್ ಪಡೆದ ನಮ್ಮ ಸ್ಟೂಡೆಂಟಿಗೆ ಇರುವ ನಾಲೆಜ್ ಅವನಿಗೆ ಇರುವುದಿಲ್ಲ. ಸತ್ಯ. ಆದ್ದರಿಂದಲೇ ನಮ್ಮ ವಿದ್ಯಾರ್ಥಿಗಳು SSLC ಆಗಿ ಉಜಿರೆ ಕಾಲೇಜಿಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗ್ತಾರೆ. ಅವರು ಮತ್ತೆ CET ಎಕ್ಸಾಮಿಗೆ ಬರೀತಾರೆ. ನಾನು ಗಮನಿಸಿದ್ದೇನೆ, ಬೆಳ್ತಂಗಡಿ ತಾಲೂಕಿನ ಯಾವ ಹೈಸ್ಕೂಲ್ನಿಂದ ಕೂಡ CET ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದರೆ ನಮ್ಮ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅನೇಕರು CET ಪಾಸಾಗ್ತಿದ್ರು. ಬೇರೆ ಉಳಿದ ಯಾವ ಹೈಸ್ಕೂಲಲ್ಲೂ ಕೂಡ ಇಷ್ಟು ವಿದ್ಯಾರ್ಥಿಗಳು ಪಾಸಾಗ್ತಿರಲಿಲ್ಲ. CET ಅಂದರೆ ಅದು ಬೇಸಿಕ್ ಇಲ್ಲಿ ಸಿಗ್ತದೆ, ಅವರಿಗೆ ಗೊತ್ತಾಗ್ತದೆ, ಸಬ್ಜೆಕ್ಟ್ ಗೊತ್ತಿರ್ತದೆ ಅವರಿಗೆ. ಈಗ ನಿಮ್ಮ ತುಂಬ ಜನ ವಿದ್ಯಾರ್ಥಿಗಳು ಲೆಕ್ಚರ್ಗಳಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಹೀಗೆಲ್ಲ ಇದ್ದಾರೆ. ನಿಮಗೆ ಕೆಲವ್ರದ್ದೆಲ್ಲ ಗಮನದಲ್ಲಿ ಇರಬಹುದು. ಸೊ ಹಾಗೆ ಈಗದ ಒಂದು ಯಂಗ್ ಜನ್ರೇಷನ್ ಇರುವಂಥ ಶಿಕ್ಷಕರಿಗೆ ನಿಮ್ಮ ಸಲಹೆ ಅಂತ ಹೇಳಿದರೆ ಏನಾದರೂ ಹೇಳ್ಬೋದಾ ಸರ್? ಅಧ್ಯಾಪಕ ವೃತ್ತಿಯನ್ನು ಇತರ ವೃತ್ತಿಗಳ ಜೊತೆಗೆ ನೀವು ಹೋಲಿಸಬೇಡಿ. ಸಂಬಳದ ವಿಷಯದಲ್ಲಿ ಹೋಲಿಸಲೇಬೇಡಿ. ಸರ್ಕಾರಿ ವೃತ್ತಿ ಆದರೆ ಒಳ್ಳೆಯ ಸಂಬಳ ಸಿಗ್ತದೆ. ನಾವು ಹಿಂದೆ ಪಡೆಯುತ್ತಿದ್ದಕ್ಕಿಂತ ಬಹಳ ಜಾಸ್ತಿ ಸಂಬಳ ಸಿಗ್ತದೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಷ್ಟು ಸಂಬಳ ಕೊಡೋದಿಲ್ಲ ಎಂಬುದು ಸತ್ಯ. ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಕಡಿಮೆ ಸಂಬಳ ಪಡೆಯುವ ಅಧ್ಯಾಪಕರಿಗೂ ನಾನು ಹೇಳೋದಿಷ್ಟೇ, ನೀವು ಸಂಬಳ ಕಡಿಮೆ ಕೊಡ್ತಾರೆ ಆದ್ದರಿಂದ ನಾವು ಸಂಬಳ ಕಡಿಮೆ ಕೆಲಸ ಕಡಿಮೆ ಮಾಡಿದರೆ ಸಾಕು ಅಂತ ಭಾವಿಸಬಾರದು. ಯಾಕಂದರೆ ನಮ್ಮ ಮುಂದೆ ಇರೋ ವಿದ್ಯಾರ್ಥಿಗೆ ಅವನಿಗೆ ಆ ವಿದ್ಯಾರ್ಥಿ ಜೀವನ ಬರೀ ಸ್ವಲ್ಪ ಮಾತ್ರ. ಆದರೆ ಅವ ನಮ್ಮಿಂದ ಒಳ್ಳೆಯ ಪಾಠವನ್ನು, ಒಳ್ಳೆಯ ನಡತೆಯನ್ನು ಎಲ್ಲವನ್ನು ನಿರೀಕ್ಷಿಸ್ತಾನೆ. ಆದ್ದರಿಂದ ಆ ವಿದ್ಯಾರ್ಥಿ ನಮಗೆ ಅವ ದೊಡ್ಡವನಾದ ಮೇಲೆ ನಮಗೆ ಬಹಳ ಗೌರವ ಕೊಡ್ತಾನೆ. ಕೊಡಬೇಕಿದ್ದರೆ ನಾವು ಚೆನ್ನಾಗಿ ದುಡಿಯಲೇಬೇಕು. ಅದರಿಂದ ಇಲ್ಲಿ ಸಂಬಳವನ್ನು ನೋಡಬೇಡಿ. ನೀವು ಪ್ರಾಮಾಣಿಕವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ. ಅದು ಎಂದಿಗೂ ನಷ್ಟವಾಗುವುದಿಲ್ಲ. ಖಂಡಿತ. ಹಾಗಾಗಿ ಇದು ಈಗಿನ ಶಿಕ್ಷಕರಿಗೆ ನೀವು ಹೇಳುವಂಥ ಒಂದು ಕಿವಿ ಮಾತು. ಒಳ್ಳೆಯ ನಡತೆಗಳನ್ನು ಕೂಡ, ಒಳ್ಳೆಯ ಮ್ಯಾನರ್ಸ್ ಮಕ್ಕಳಿಗೆ ಹೇಳಿಕೊಡಬೇಕು.
ನಮ್ಮನ್ನು ನೋಡುವಾಗ ಬರೀ ಗುಡ್ ಮಾರ್ನಿಂಗ್ ಹೇಳಿದರೆ ಅವ್ರಿಗೆ ಹೇಳಿಕೊಡಬೇಕು. ಬರೀ ಗುಡ್ ಮಾರ್ನಿಂಗ್ ತಲೆ ಹೇಳಬೇಕು, ಅದು ಗುಡ್ ಮಾರ್ನಿಂಗ್ ಸರ್ ಅಥವಾ ಗುಡ್ ಮಾರ್ನಿಂಗ್ ಟೀಚರ್, ಅದೊಂದು ಗೌರವವನ್ನು ಕೊಡುತ್ತದೆ ಹೇಳಿಕೊಡಬೇಕು. ಹಾಗೆಯೇ ಅಧ್ಯಾಪಕರು ಹಿರಿಯರು ಬರುವಾಗ ಎದ್ದು ನಿಲ್ಲಬೇಕು. ಇದೆಲ್ಲ ಈ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ಅವರು ಬೇರೆ ಕಾಲೇಜುಗಳಿಗೆ ಹೋದಾಗ ನನಗೆ ಬೇರೆ ಕಾಲೇಜಿನ ಅಧ್ಯಾಪಕರಿಂದ ಸಿಕ್ಕಿದ ಫೀಡ್ಬ್ಯಾಕ್ ಹೇಳ್ತೇನೆ. ಉಜಿರೆ ಕಾಲೇಜಿನ ಲೆಕ್ಚರರ್ಸ್ ನನಗೆ ಹೇಳಿದರು, ಸೆಂಟ್ ತೆರೇಸಾ ಹೈಸ್ಕೂಲ್ನ ವಿದ್ಯಾರ್ಥಿಗಳನ್ನು ನೋಡಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ ಅವರ ಡೀಸೆಂಟ್ ಬಿಹೇವಿಯರ್, ಅವರು ವಿಶ್ ಮಾಡುವ ರೀತಿ, ಅವರು ನಡೆದುಕೊಳ್ಳುವ ರೀತಿ ನಮಗೆ ಖುಷಿಯಾಗ್ತದೆ ಹೇಳ್ತಿದ್ರು. ಆಗ ನನಗೆ ಎಷ್ಟು ಖುಷಿಪಟ್ಟೆ ಗೊತ್ತಾ, ಮನಸ್ಸಲ್ಲಿ ಬಹಳ ಸಂತೃಪ್ತಿ. ನನ್ನ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿ ಅಲ್ಲಿ ಅವರು ಅಧ್ಯಾಪಕರ ಮನಸ್ಸನ್ನು ಅವರು ಗೆಲ್ತಿದ್ದಾರಲ್ಲ ಅಂತ. ಹೌದು, ಇದು ಅಧ್ಯಾಪಕ ವೃತ್ತಿ ಅನ್ನೋದು ಸಾವಿರಾರು ಹೃದಯವನ್ನು ಜಯಿಸಬಲ್ಲ ಒಂದು ವೃತ್ತಿ. ಅದು ವಿ ಕ್ಯಾನ್ ವಿನ್ ಥೌಸಂಡ್ಸ್ ಆಫ್ ಹಾರ್ಟ್ಸ್. ಆದ್ದರಿಂದ ಆ ಚಾನ್ಸ್ ಇದು ನಮಗೆ, ನಮಗೊಂದು ಅವಕಾಶ ಇದು ಅಧ್ಯಾಪಕರಿಗೆ. ವಿದ್ಯಾರ್ಥಿಗಳ ಅಥವಾ ಜನರ ಹೃದಯವನ್ನು ಗೆಲ್ಲುವುದಕ್ಕೆ ನಮಗೆ ಸಿಕ್ಕಿದ ಒಂದು ಅಪಾರ್ಚುನಿಟಿ, ಅದನ್ನು ಯೂಟಿಲೈಸ್ ಮಾಡಿಕೊಳ್ಬೇಕು. ಈಗ ಪ್ರಪಂಚವೇ ಒಂದು ವಿಜ್ಞಾನಮಯವಾಗಿದೆ. ಎಲ್ಲಿ ನೋಡಿದರೂ JEE ನೀಟ್ ಒಂದು ಶಬ್ದಗಳು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳು ಇರ್ತಾರೆ ಸರ್, ಅವರಿಗೆ ನಿಮ್ಮದೊಂದು ಕಿವಿ ಮಾತು ಹೇಳೋದಾದರೆ ವಿದ್ಯಾರ್ಥಿಗಳಿಗೆ. ಇವತ್ತು ಒಬ್ಬ ವಿದ್ಯಾರ್ಥಿ ಮಾರ್ಕ್ ಕಡಿಮೆ ಗಳಿಸಿದ್ದಾನೆ, ಅದರಿಂದ ಅವ ದಡ್ಡ ಅಂತ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ. ಇದು ನನ್ನ ಅನುಭವ. ಅನೇಕ ವಿದ್ಯಾರ್ಥಿಗಳು ಕ್ಲಾಸಿನ ತರಗತಿಯಲ್ಲಿ ಬಹಳ ಹಿಂದೆ ಉಳಿದವರು, ಆಮೇಲೆ ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆದದ್ದಿದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದದ್ದಿದೆ. ಅವರು ನೂರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ, ನನ್ನ ಸ್ಟೂಡೆಂಟ್ಸೇ. ಅವತ್ತು ಹೈ ಮಾರ್ಕ್ ತೆಗೆದುಕೊಂಡವರು ಒಂದು ಬ್ಯಾಂಕಿನಲ್ಲಿ ಒಂದು ಕೆಲಸ ಗಿಟ್ಟಿಸ್ಕೊಳ್ತಾರೆ, ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ ಹೋಗ್ತಾರೆ. ಆದರೆ ಇವರು ಅನೇಕ ಮ್ಯಾನೇಜರ್ಸ್ಗಳನ್ನು ಸೃಷ್ಟಿ ಮಾಡಬಲ್ಲ ತಾಕತ್ತು ಕೆಲವೊಮ್ಮೆ ಕಡಿಮೆ ಮಾರ್ಕ್ ತೆಗೆದುಕೊಂಡ ವಿದ್ಯಾರ್ಥಿಗಳಿರ್ತದೆ. ಅದರಿಂದ ಯಾವ ವಿದ್ಯಾರ್ಥಿಯನ್ನು ಕೂಡ ನಾವು ಚಿಕ್ಕದಾಗಿ ಕಾಣಬಾರ್ದು. ಹೈ ಮಾರ್ಕ್ ಇದ್ದವನು ಲೋ ಮಾರ್ಕ್ ಇದ್ದವನು ಕೂಡ ಸಮಾನವಾಗಿ ನಾವು ಪರಿಗಣಿಸಬೇಕು ನಾವು. ಹೌದು. ಹಾಗೆಯೇ ಕ್ಲಾಸಲ್ಲಿ ಎಂದಿಗೂ ಜಾತಿ ಧರ್ಮ ಅಡ್ಡಿ ಬರಲೇಬಾರದು. ಎಲ್ಲರೂ ಸಮಾನರು, ಎಲ್ಲ ಮೇಲು ಕೀಳು ಎಂಬುದು ತರಗತಿಗಳಲ್ಲಿ ಇರಲೇಬಾರದು. ಹೌದು. ಮತ್ತು ಆ ಜಾತಿಯನ್ನು ತಿಳಿಸುವಂತಹ ಡ್ರೆಸ್ ಕೋಡ್ ಕೂಡ ನಮ್ಮ ಮುಂದೆ ಕಾಣಬಾರದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವ ಹಿಂದೂ, ಇವ ಕ್ರಿಶ್ಚಿಯನ್, ಇವ ಮುಸ್ಲಿಂ ಅಂತ ತಿಳಿಸುವಂಥ ಇದೇ ಇರಬಾರ್ದು. ಎಲ್ಲರದ್ದು ಒಂದೇ ರೀತಿಯ ಯೂನಿಫಾರ್ಮ್ ಇರಬೇಕು. ಯೂನಿಫಾರ್ಮ್ನಲ್ಲಿ ನನಗೆ ಎಷ್ಟೋ ವಿದ್ಯಾರ್ಥಿಗಳು ಯಾವ ಜಾತಿಯಿಂದ ನನಗೆ ಗೊತ್ತಾಗ್ತಿರಲಿಲ್ಲ. ನಮಗೆ ಅದರ ಅವಶ್ಯಕತೆಯೂ ಇಲ್ಲ, ಬೇಡದು. ಎಸ್ ಸರ್, ಕಡೆಯದಾಗಿ ನಿಮ್ಮ ನಿವೃತ್ತಿ ಜೀವನ ಹೇಗಿದೆ ಸರ್? ನಾನು ಸಂತೋಷವಾಗಿ ಇದ್ದೇನೆ. ಜೀವನಕ್ಕೆ ಸರ್ಕಾರದ ಪೆನ್ಷನ್ ಬರ್ತದೆ, ನನಗೆ ಧಾರಾಳ ಸಾಕು. ಒಂದು ಆರ್ಥಿಕವಾಗಿ ಚೆನ್ನಾಗಿದ್ದೇನೆ, ಮನೆ ಇದೆ, ಮಕ್ಕಳು ಕೂಡ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಮಕ್ಕಳಿಬ್ಬರು, ಅವರಿಬ್ಬರಿಗೂ ಮದುವೆ ಆಗಿದೆ, ಅವರು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ, ಅವರು ಖುಷಿಯಾಗಿ ಅವರು ಸಂತೋಷವಾಗಿದ್ದಾರೆ. ನಮಗೆ ಮತ್ತೆ ಇನ್ನೇನು ಬೇಕು? ಈಗ ವಯಸ್ಸು 75 ಆದರೂ ಕೂಡ ನಾನು ಆರೋಗ್ಯವಾಗಿದ್ದೇನೆ. ಸುತ್ತಮುತ್ತಲಿನ ಜನರೊಂದಿಗೆ, ನನ್ನ ನೆರೆ ಮನೆಯವರೊಂದಿಗೆ, ಹಾಗೆ ಪೂರ್ವ ವಿದ್ಯಾರ್ಥಿಗಳೊಂದಿಗೆ, ನನ್ನ ಜೊತೆ ಕಲಿಸ್ತಿದ್ದ ಅಧ್ಯಾಪಕರ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದೇನೆ. ಅದನ್ನು ಸಂತೋಷವಾಗಿದ್ದೇನೆ. ಈಗ ನನ್ನನ್ನು ಇಂಟರ್ವ್ಯೂ ಮಾಡುತ್ತಿರುವ ನೀವು ನೀವೇ ಅದಕ್ಕೊಂದು ಉದಾಹರಣೆ. ನೀವು ಒಂದು ಗೌರವ ಭಾವನೆಯಿಂದ ನನ್ನನ್ನು ಕರೆದುಕೊಂಡು ನಿಮ್ಮ ಸ್ಟುಡಿಯೋಗೆ ಬಂದಿದ್ದೀರಲ್ಲ, ಐ ಆಮ್ ಆ್ಯಕ್ಚುಲಿ ಗ್ರೇಟ್ಫುಲ್ ಟು ಯು. ಇದೇ ರೀತಿ ನನ್ನ ತುಂಬ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳೇ. ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕಿದೆ. ನನ್ನ ವೃತ್ತಿ ಜೀವನದಲ್ಲಿ ನನ್ನ ವಿದ್ಯಾರ್ಥಿಗಳದ್ದು ಕೂಡ ಪಾತ್ರ ಬಹಳ ಮುಖ್ಯವಾದ್ದು. ನಾನು ಔಟ್ಗೋಯಿಂಗ್ ಸ್ಟೂಡೆಂಟ್ಸ್, SSLC ಔಟ್ಗೋಯಿಂಗ್ ಸ್ಟೂಡೆಂಟ್ಸಿಗೆ, ನಿಮಗೂ ಕೂಡ
ನಿಮ್ಮ ಕೊನೆಯ ಪಾಠ ಯಾವುದಿದೆ ಅದಕ್ಕಿಂತ ಒಂದು ದಿನ ಅಥವಾ 2 ದಿನ ಮುಂಚೆ ನಿಮಗೆ ಹೇಳಿರ್ತೇನೆ, ನನ್ನ ಬಗ್ಗೆ ನಿಮ್ಮ ಒಪಿನಿಯನ್ ಬರೆದು ಬಿಡಿ ಅಂತ. ಹೌದಾ? ನೆನಪಿದೆಯಾ? ನೀವು ಬೈದರೂ ತೊಂದರೆ ಇಲ್ಲ, ನಿಮ್ಮ ಹೆಸರನ್ನು ಬರಿಬೇಡಿ. ಯಾಕಂದರೆ ಹೆಸರು ಬರೆದ್ರೆ ನನಗೆ ಗೊತ್ತಾಗುತ್ತೋ ಇಂಥವ ನನಗೆ ಬೈದಿದ್ದಾನೆ ಅಂತ. ನಾನು ಮಾಡಿದ ತಪ್ಪುಗಳನ್ನು ತೋರಿಸಿ, ಒಳ್ಳೆಯದೇನಿದೆ ಅದನ್ನು ಹೇಳಿ. ಆ ರೀತಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅಷ್ಟೂ ಜನ ವಿದ್ಯಾರ್ಥಿಗಳು SSLC ಸ್ಟೂಡೆಂಟ್ಸ್, ಔಟ್ಗೋಯಿಂಗ್ ಸ್ಟೂಡೆಂಟ್ಸ್, ಅವರ ಕೊನೆಯ ದಿನ ಅವರಿಗೆ ಸೆಂಡ್ ಆಫ್ ಕೊಡುವ ದಿವಸ ಆ ಪೇಪರ್ಗಳನ್ನೆಲ್ಲ ಕೊಡ್ತಾರೆ. ಯಾರೊಬ್ಬರು ಕೂಡ ಅವರ ಹೆಸರನ್ನು ಪೇಪರಲ್ಲಿ ಬರೆಯುವುದಿಲ್ಲ, ಬರೆಯದೆ ಅವ್ರು ಬರೆದು ಕೊಡ್ತಾರೆ. ನನ್ನ ಬಗ್ಗೆ ಒಪಿನಿಯನ್. ಆ ಒಪಿನಿಯನ್ ನಾನು ಮನೆಗೆ ತೆಗೆದುಕೊಂಡು ಹೋಗಿ ಓದ್ತೇನೆ. ಆಗ ನನ್ನ ಮಿಸ್ಟೇಕ್ಸ್ ಏನು ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನನ್ನ ಮಿಸ್ಟೇಕ್ಸ್ ನನ್ನ ವಿದ್ಯಾರ್ಥಿಗಳನ್ನು ತೋರಿಸಿಕೊಡ್ತಾರೆ. ಅಧ್ಯಾಪಕನನ್ನು ಕರೆಕ್ಟಾಗಿ ಅಳತೆ ಮಾಡೋದು ಅವನ ವಿದ್ಯಾರ್ಥಿಗಳೇ ಹೊರತು ಮುಖ್ಯೋಪಾಧ್ಯಾಯರು ಅಲ್ಲ, ಮೇಲಧಿಕಾರಿಗಳು ಅಲ್ಲ. ಯಾಕಂದರೆ ಮೇಲಧಿಕಾರಿಗಳಿಗೆ ಅಪರೂಪಕ್ಕೊಮ್ಮೆ ಈ ಅಧ್ಯಾಪಕ ನೋಡಲಿಕ್ಕೆ ಸಿಗ್ಬೋದು, ಆದರೆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ರಾತ್ರಿ ಹಗಲು ಕೂಡ ಸಿಗ್ತಾರೆ ಅವರು. ನಾವೆಲ್ಲೆಲ್ಲಿ ಹೋಗ್ತೇವೆ ನಮ್ಮನ್ನು ನೆರಳು ನೋಡುವಾಗಲೇ ಇಂಥ ಅಧ್ಯಾಪಕರೇ ಹೊಂದಿದ್ದಾರೆ ಅಂತ ಅವರಿಗೆ ಗೊತ್ತಾಗ್ತದೆ. ಆದ್ದರಿಂದ ಆ ವಿದ್ಯಾರ್ಥಿಗಳು ಕೊಡುವಂಥ ಒಪಿನಿಯನ್ ಭಾಳ ಮುಖ್ಯವಾದ ಒಪಿನಿಯನ್. ಇದು ನಾನು ಉಳಿದ ಅಧ್ಯಾಪಕರಿಗೂ ಹೇಳೋದಿಷ್ಟೇ, ನೀವು ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ ಹತ್ರ ನಿಜವಾದ ಒಪಿನಿಯನ್ ಪಡೀರಿ. ಅದು ನಿಜವಾದ ಒಪಿನಿಯನ್. ಯಾಕೆಂದರೆ ಅವ್ರು ನಮಗೆ ಸರಿ ಬೈದರೂ ಕೂಡ ನಾಳೆ ಅವರಿಗೆ ನಾವು ವಾಪಸ್ ತಿರುಗಿ ಬೈಲಿಕ್ಕೆ ಅವ್ರು ಸಿಗೋದಿಲ್ಲಲ್ಲ. ಆ ಒಪಿನಿಯನ್ ಪಡೀತಿದೆ. ಅದಕ್ಕೆ ನನ್ನ ಏಳಿಗೆಯಲ್ಲಿ ಏನಾದರೂ ಒಳ್ಳೆಯ ಶಿಕ್ಷಕ ವೃತ್ತಿಯನ್ನು ಚೆನ್ನಾಗಿ ಮಾಡುವುದಕ್ಕೆ ನನ್ನ ವಿದ್ಯಾರ್ಥಿಗಳು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ದೇವರ ದಯೆಯಿಂದ ನನಗೆ ಸರಿಯಾದ ಸಮಯಕ್ಕೆ, ಅಂದರೆ B.Ed ಆದ ತಕ್ಷಣವೇ ಜಾಬ್ ಸಿಕ್ಕಿದೆ. ಒಂದು ದಿನವೂ ಅನ್ಎಂಪ್ಲಾಯ್ಮೆಂಟ್ ಅಂತ ನಾನು ಅನುಭವಿಸಿಲ್ಲ. ಕೊನೆಯ ತನಕ ರಿಟೈರ್ಡ್ ಆಗೋವರೆಗೂ ಕೂಡ ನನ್ನ ಮ್ಯಾನೇಜ್ಮೆಂಟ್, ಸ್ಟಾಫ್ ಮತ್ತು ಸ್ಟೂಡೆಂಟ್ಸ್ ನನಗೆ ತುಂಬ ಸಹಕಾರ, ಪ್ರೀತಿ, ಗೌರವ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ದೇವರಿಗೂ ನನ್ನ ಮ್ಯಾನೇಜ್ಮೆಂಟಿಗೂ, ಸ್ಟಾಫಿಗೂ, ವಿದ್ಯಾರ್ಥಿಗಳಿಗೂ ಕೃತಜ್ಞನಾಗಿದ್ದೇನೆ. ಎಸ್, ಇಷ್ಟು ಹೊತ್ತಿನ ಒಂದು ಸಂವಾದದಲ್ಲಿ ಬಹಳ ಇಷ್ಟವಾದಂಥ ಒಂದು ವಿಷಯ ಏನು ಅಂತ ಹೇಳಿದರೆ, ಸಮರ್ಪಣಾ ಭಾವದಿಂದ ನಾವು ನಮ್ಮ ವೃತ್ತಿಯನ್ನು ಮಾಡಬೇಕು. ಇದು ಜಾಯ್ ಮಾಸ್ಟ್ರ ಕಿವಿ ಮಾತು. ನೀವು ಯಾವುದೇ ವೃತ್ತಿಯಲ್ಲಿರಿ, ಆದರೆ ಶಿಕ್ಷಕ ವೃತ್ತಿ ಅಂತೇಳಿ ಬಂದಾಗ ಯಾವುದೇ ಭೇದ ಭಾವವನ್ನು ಮಾಡದೆ ಸಮರ್ಪಣಾ ಭಾವದಿಂದ ನಿಮ್ಮ ವೃತ್ತಿಗೆ ನೀವು ನ್ಯಾಯವನ್ನು ಸಲ್ಲಿಸಿದ್ರಿ ಅಂತೇಳಿ ಆಗಿದರೆ ನಿಮಗೆ ಒಂದು ಒಳ್ಳೆಯ ಜೀವನ ಸಿಗ್ತದೆ ಅಂತ ಹೇಳುವಂಥದ್ದು ನಮ್ಮ ಜಾಯ್ ಮಾಸ್ಟ್ರ ಒಂದು ಮನವಿಯಾಗಿರ್ತದೆ. ಸರ್, ಇಷ್ಟೊತ್ತು ನೀವು ನಮ್ಮ ಜೊತೆಗೆ ಸೇರಿಕೊಂಡು ಬಹಳ ದಿನಗಳಿಂದ ನಾವು ಕಾಯ್ತಾ ಇದ್ದೆವು ಜಾಯ್ ಮಾಸ್ಟರ್ನ ಕರಿಬೇಕು ಅಂತೇಳಿ ಅಂತ. ಸೊ ಹಾಗಾಗಿ ಈ ನಮನ ಚಾನಲ್ನ ಮುಖಾಂತರ ಮತ್ತೊಮ್ಮೆ ನಮ್ಮ ಜಾಯ್ ಮಾಸ್ಟರನ್ನು ಅವರಾಗಲೇ ಹೇಳಿದಾಗೆ 4,000-5,000 ವಿದ್ಯಾರ್ಥಿಗಳಿಗೆ ಅವರು ಪಾಠ ಮಾಡಿದ್ದಾರೆ. ಅದಷ್ಟು ವಿದ್ಯಾರ್ಥಿಗಳು ಜಾಯ್ ಮಾಸ್ಟರ್ ಈ ಇಂಟರ್ವ್ಯೂವನ್ನು ನೋಡಿ ಮತ್ತೊಮ್ಮೆ ನಿಮಗೆ ಅವರ ವಿಜ್ಞಾನದ ತರಗತಿ ನೆನಪಿಗೆ ಬರ್ಬೋದು ಅಂತೇಳಿ ಹೇಳ್ತಾ, ಈ ಒಂದು ಸಂಚಿಕೆಯಲ್ಲಿ ನೀವು ನಮ್ಮ ಜೊತೆಯಾಗಿದ್ದೀರಿ ಸರ್. ನಿಮ್ಮ ಜೀವನದ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಸೊ ಹಾಗಾಗಿ ನಮನ ಚಾನಲ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನನಗೆ ಈ ಅವಕಾಶ ಕೊಟ್ಟದಕ್ಕೆ ತುಂಬ ಕೃತಜ್ಞನಾಗಿದ್ದೇನೆ. ಎಸ್, ಇದು ನಮ್ಮ ಜಾಯ್ ಮಾಸ್ಟರ್ ಜೀವನದ ಅನುಭವ. ಮುಂದೆ ಮತ್ತೆ ಇನ್ನೊಬ್ಬ ಸಾಧಕ ಶಿಕ್ಷಕರೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರೀಕ್ಷಿಸ್ತಾ ಇರಿ, ನೋಡ್ತಾ ಇರಿ ನಮನ ಯೂಟ್ಯೂಬ್ ಚಾನಲ್. ಇದು ಗುರುನಮನ ವಿದ್ ಶಂಕರ್. ಧನ್ಯವಾದಗಳು.